ಕರ್ಮ ರಿಟರ್ನ್ಸ್ ಅಂದ್ರೆ ನಾವು ಮಾಡಿದ ಕರ್ಮಕ್ಕೆ ತಕ್ಕ ಫಲ ಅಂತ ಹೇಳಿದ್ದಾರೆ. ಈ ಜನ್ಮದಲ್ಲಿ ಅಲ್ದಿದ್ರು ಮುಂದಿನ ಜನ್ಮದಲ್ಲಿ ಸ್ಟಾರ್ಟಿಂಗ್ಗೆ ಅವನು ಅನುಭವಿಸ್ಬೇಕು. ಅದನ್ನು ಯಾರೂ ತಪ್ಪಿಸಕ್ಕಾಗಲ್ಲ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳಿದಾಗೆ ಜ್ಞಾನ ಯೋಗ, ರಾಜಯೋಗ, ಭಕ್ತಿ ಯೋಗ, ಕರ್ಮಯೋಗ. ಅರ್ಜುನ ರಾಜನಾಗಿದ್ದರಿಂದ ಕ್ಷತ್ರಿಯ ಧರ್ಮವನ್ನು ಪರಿಪಾಲನೆ ಮಾಡಬೇಕಾಗಿತ್ತು. ಹಾಗಾಗಿ ಅಲ್ಲಿ ಯೋಗಿ ಆಗು ನೀನು ಅನ್ನೋ ಅರ್ಥ ಏನು ಅಂದ್ರೆ, ನೀನು ನನ್ನನ್ನು ಅರ್ಥ ಮಾಡ್ಕೋ. ಇದೇ ಚಿಂತನೆಯಲ್ಲಿ ಮನುಷ್ಯ ಇದ್ದಾಗ ಅದು ಅಕರ್ಮ ಆಗುತ್ತೆ, ಕರ್ಮ ಆಗಲ್ಲ. ನಿಜವಾಗ್ಲೂ ಪರಮಾತ್ಮನಿಗೆ ತಲುಪಿಲ್ಲ. ನಮ್ಮಲ್ಲಿ ದೇವರು, ಮಾನವರು ಮತ್ತೆ ಅಸುರರು ಅನ್ನೋ ಒಂದು 3 ಗುಣಗಳಿದೆ. ಅದನ್ನು ಜ್ಞಾನವಾಗಿ ಪಡ್ಕೋಬೇಕು. ಆಧ್ಯಾತ್ಮಕ್ಕೆ ಹೋದಂಗುವ ನಮಗೆ ಸತ್ಯದ ಅನುಭವ ಆಗುತ್ತೆ. ಅಂದರೆ ಕಾಣದ ಶಕ್ತಿಯನ್ನು ನಾವು ಕಾಣುವಂಥ ಶಕ್ತಿ. ದೇವರನ್ನು ನಾವು ಚಿತ್ರಪಟದಲ್ಲಿ ನೋಡ್ತೀವಿ, ಆದರೆ ನಿಜವಾಗ್ಲೂ ದೇವರ ಅದು ಖಂಡಿತ ಅಲ್ಲ. ಅದನ್ನು ನಾವು ಕಂಡುಕೊಂಡಾಗ ನಿಜವಾಗ್ಲೂ ದೈವ ದರ್ಶನ ನಮ್ಗೆ ಸಾಧ್ಯ ಇದೆ. ನಮಗೆ ಈ ಸಂಜೆ ನ್ಯೂಸ್ನ ಇವತ್ತಿನ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಮೇಡಮ್. ಎಸ್ ಮೇಡಮ್, ನಮ್ಮ ತಾವಿವತ್ತು ಯಾವ ವಿಚಾರದ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡೋದಕ್ಕೆ ಬಂದಿದ್ದೀರಿ? ಹೋಗುತ್ತೆ ಅಂದ್ರೆ ಯೋಗದಿಂದ ನಮ್ಮ ಆತ್ಮನಿರ್ಭರ ಭಾರತ ಮಾಡಕ್ ಸಾಧ್ಯ ಅಂತ ಹೇಳಿ. ಅಂದ್ರೆ ಈಗ ನಮ್ಮ ಕನ್ಸೆಪ್ಟ್ ಏನಿದೆ ನಮ್ಮ ದೇಶದಲ್ಲಿ, ಆತ್ಮನಿರ್ಭರ ಭಾರತ ಹೆಚ್ಚಿಗೆ ಒತ್ತು ಕೊಡ್ತಾ ಇದ್ದೀವಿ. ಹಾಗಾದ್ರೆ ಆತ್ಮನಿರ್ಭರ ಭಾರತ ಅಂದ್ರೆ ಏನು? ಅಧ್ಯಾತ್ಮದಿಂದ ಆತ್ಮನಿರ್ಭರ ಭಾರತ ಸಾಧ್ಯ ಇದೆ. ಅದು ಅಧ್ಯಾತ್ಮ ಅಂದ್ರೆ ಏನು ಅಂತ ಪ್ರಶ್ನೆ ಬರುತ್ತೆ. ನಮ್ಮನ್ನು ನಾವು ಅರ್ಥಕೊಳ್ಳೋದು, ನಮ್ಮೊಳಗಿರುವ ಒಂದು ಶಕ್ತಿಯನ್ನು ನಾವು ಬೆಳೆಸ್ಕೊಳ್ಳೋದು, ನಮ್ಮ ಜ್ಞಾನವನ್ನು ನಾವೇ ಉಪಯೋಗಿಸ್ಕೊಳ್ಳೋದು. ಅಂದ್ರೆ ಇಲ್ಲಿ ಏನಾಗ್ತಾ ಇದೆ, ಆತ್ಮ ಅಂದ ತಕ್ಷಣ ನಿಮಗೆ ಕಣ್ಣಿಗೆ ಕಾಣಿಸ್ತಾರೆ. ಸೊ ಅದಕ್ಕೆ ಜನ ಅನ್ಕೊಂತಾರೆ ಇದೆಲ್ಲ ಸುಳ್ಳು, ಮೋಸ, ಅಧ್ಯಾತ್ಮನೇ ಇಲ್ಲ, ಇವರು ನಾಟಕ ಆಡ್ತಾ ಇದ್ದಾರೆ, ಹಾಗೆ ದೇವರೇ ಇಲ್ಲ ಅನ್ನೋ ಕಾನ್ಸೆಪ್ಟ್ ತನಕನೂ ಹೋಗ್ಬಿಟ್ಟಿದೆ. ಹಾಗಾಗಿ ಆತ್ಮನಿರ್ಭರ ಭಾರತದ ಒಂದು ಕನಸು ಏನಿದೆ ಅದು ಸಹಜವಾಗಿ ಆಗ್ಬೇಕಾಗಿತ್ತು, ಆದ್ರೆ ಅದು ನನಸಾಗೋದಕ್ಕೆ ತುಂಬಾ ಟೈಮ್ ತಗೊಳ್ತಾ ಇದೆ. ಅದನ್ನ ಹೇಗೆ ಸಾಧ್ಯ ಮಾಡ್ಬೋದು ಅಂದ್ರೆ ಯೋಗದಿಂದ ಸಾಧ್ಯ ಅಂತ ನಮ್ಮ ಪ್ರಧಾನಮಂತ್ರಿಯವರು ಯೋಗ ಡೇ ಅಂತ ಮಾಡಿದ್ರು. ಹಾಗೆ ಮೇಕ್ ಇನ್ ಇಂಡಿಯಾ, ಮೇಡ್ ಇನ್ ಇಂಡಿಯಾ ಅಂದ್ರೆ ಅರ್ಥ ಏನು? ನಮ್ಮ ದೇಶದೊಳಗೆ ನಾವು ನಮ್ಮನ್ನ ನಾವು ಅರ್ಥ ಮಾಡ್ಕೊಂಡು ನಮ್ಮ ಯೋಗದ ಶಕ್ತಿಯಿಂದ ನಮ್ಮ ಪ್ರಾಡಕ್ಟ್ ಗಳನ್ನ ಇಲ್ಲೇ ನಾವು ತಯಾರು ಮಾಡೋದು, ಇಲ್ಲಿಯವರಿಗೆ ಹಂಚ್ಕೊಳ್ಳೋದು, ಈ ತರ ಮಾಡಿದಾಗ ನಮ್ಮಲ್ಲಿ ಪ್ರಗತಿ ಆಗುತ್ತೆ, ನಮ್ಮ ಆತ್ಮಕ್ಕೆ ಶಾಂತಿ ಸಿಗುತ್ತೆ, ನಾವು ಅಧ್ಯಾತ್ಮದಲ್ಲಿ ಮುಂದೆ ಹೋಗ್ತೀವಿ ಅನ್ನೋದೊಂದು ಕಾನ್ಸೆಪ್ಟ್ ಅಷ್ಟೇ. ಅಂದ್ರೆ ಅಧ್ಯಾತ್ಮ ಅಂದ ತಕ್ಷಣ ಇಲ್ಲಿ ಅನ್ಕೊಳ್ತೀವಿ ಧರ್ಮ ಅಂತ ಬಂದ್ಬಿಡುತ್ತೆ. ಲಾಸ್ಟ್ಗೆ ಧರ್ಮದಲ್ಲಿ ಸ್ಪ್ಲಿಟ್ ಆಗ್ಬಿಡ್ತು. ಅದಕ್ಕೆ ನಮ್ಮ ಸಮಸ್ಯೆಗಳು ಬರ್ತಾರೆ. ಅದು ಶಿಕ್ಷಣದ ಮೂಲಕ ಆಗ್ಬೇಕಾಗಿತ್ತು. ಶಿಕ್ಷಣನ ನಾವು ಸರಿ ಮಾಡಿದ್ರೆ, ನಮ್ಮ ಜ್ಞಾನವನ್ನು ನಾವು ಶಿಕ್ಷಣದಲ್ಲಿ ಕೊಡದೆ, ನಾವು ದೊಡ್ಡವರಾದ್ಮೇಲೆ ಅವರಿಗೆ ಆಧ್ಯಾತ್ಮದ ವಿಚಾರಗಳು ತಿಳಿಸಿದಾಗ ಅವರಿಗೆ ಅರ್ಥ ಆಗುತ್ತೆ. ಹಾಗಾಗಿ ಯುವಕರು ಏನ್ ಮಾಡ್ತಾ ಇದ್ದಾರೆ, ಬೇರೆ ದೇಶಗಳಿಗೆ ಹೋಗಿ ಒಂದು ವ್ಯಾಮೋಹಗಳನ್ನ, ವಿದೇಶಿ ವ್ಯಾಮೋಹಗಳನ್ನ ಬೆಳೆಸ್ಕೊಳ್ತಾ ಇದ್ದಾರೆ. ಅದು ಕಾರಣ ಮೂಲನೇ ಶಿಕ್ಷಣ. ನಾವು ಶಿಕ್ಷಣದಲ್ಲಿ ಆ ವಿದೇಶಿ ಶಿಕ್ಷಣನೇ ಜಾಸ್ತಿ ಕೊಡ್ತಾ ಇದ್ದೀವಿ. ಅಲ್ಲಿಯ ಭಾಷೆ, ನಾವೀಗ ತಂತ್ರದ ಕಡೆಗೆ ಹೋಗ್ತಾ ಇದ್ದೀವಿ. ತತ್ವದ ಕಡೆಗೆ ಹೋದಾಗ ಇದು ಆಧ್ಯಾತ್ಮದ ಕಡೆಗೆ ಹೋದಂಗೆ. ತತ್ವ ಅಂದ ತಕ್ಷಣ ಮತಗಳು ಬರುತ್ತೆ, ಅದ್ವೈತ, ದ್ವೈತ, ವಿಶಿಷ್ಟಾದ್ವೈತ. ಇದು ಆಧ್ಯಾತ್ಮದಲ್ಲಿ ನಾವು ಕಂಡುಕೊಂಡಿರುವ ಸತ್ಯ. ಅದು ಪರಮಾತ್ಮನ ಕಡೆಗೆ ಹೋಗುತ್ತೆ. ನಾವು ಪರಕೀಯರ ಕಡೆಗೆ, ಪರದೇಶದ ಕಡೆಗೆ ಎಷ್ಟು ನಾವು ಹೊರಗಡೆ ನೋಡ್ತೀವೋ, ಆದ್ರೆ ನಮ್ಮೊಳಗಿರುವ ಆ ಶಕ್ತಿಗೆ ಅದನ್ನ ಅಂತರ ಬೀಳುತ್ತೆ. ಆ ಅಂತರದಲ್ಲಿ ನಮ್ಗೆ ಅತಂತ್ರ ಸ್ಥಿತಿ ತಂದ್ಕೊಡುತ್ತೆ. ನಮ್ಮ ಜೀವಕ್ಕೆ ಈ ಕಡೆ ಹೋದ್ರೆ ನಮ್ಗೆ ಹಣ ಸಿಗುತ್ತೆ, ಇನ್ನೊಂದ್ ಕಡೆ ಹೋದ್ರೆ ಜ್ಞಾನ ಸಿಗುತ್ತೆ. ಈ ಎರಡೂ ನಮ್ಮನ್ನು ಜೀವನಕ್ಕೆ ಬೇಕೇ ಬೇಕು. ಅದನ್ನು ಬ್ಯಾಲೆನ್ಸ್ ಮಾಡೋದಿದೆಯಲ್ಲ, ಅದು ಯೋಗ. ಎರಡೂ ಸರಿಸಮಾನವಾಗಿ ನಮ್ಗೆ ಬೇಕೇ ಬೇಕು. ಯೋಗ ಆದ ತಕ್ಷಣ ಅಧ್ಯಾತ್ಮದಲ್ಲಿ ಮೇನ್ ಆಗಿ ಹೇಳೋದು ಪರಮಾತ್ಮನ ಜೀವಾತ್ಮ ಸೇರೋದು. ಯೋಗ ಅಂದ್ರೆ ಸೇರೋದು ಅಂತ, ಸೇರ್ಕೊಳ್ಳೋದು. ಈಗ ನಮ್ಮ ಮನಸ್ಸು ಯಾರ ಒಳಗೆ ಇನ್ನೊಬ್ರಿಗೆ ನಾವು ಅರ್ಥ ಮಾಡ್ಕೊಂಡ್ರೆ, ಅವ್ರ ಮನಸ್ಸನ್ನ ಅರ್ಥ ಮಾಡ್ಕೊಂಡ್ರೆ ನಿಜವಾಗ್ಲೂ ನಾವು ಅವರಲ್ಲಿ ಸೇರ್ಕೋತೀವಿ. ಅವ್ರನ್ನ ಅರ್ಥ ಮಾಡ್ಕೊಂಡ್ರೆ ಅವ್ರನ್ನ ಅರ್ಥ ಮಾಡ್ಕೋತೀವಿ. ಅಂದ್ರೆ ಪರಮಾತ್ಮ ಎಲ್ಲರೊಳಗೂ ಇದ್ದಾನೆ ಅನ್ನೋದು ಅಧ್ಯಾತ್ಮ ತಿಳಿಸೋದು ಅದೇ. ಎಲ್ಲರೂ ನಡೆಸಿರೋದು ಪರಮಾತ್ಮನೇ, ಒಬ್ಬನೇ ದೇವತೆ, ಇವನೊಬ್ಬನೇ ರಾಮ ಹಲವು. ಅದು ಯೋಗದ ಮೂಲಕ ನಾವು ತಿಳ್ಕೊಳ್ಳಕ್ಕೆ ಸಾಧ್ಯ. ನಮ್ಮ ದೇಶ ಭಾರತ ಯೋಗಿಗಳ ದೇಶ ಆಗಿತ್ತು, ಅದು ವಿಶ್ವಕ್ಕೆ ಗುರುವಾಗಿತ್ತು ದೇಶ. ಈಗ ಯಾಕೆ ನಾವು ಅದನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ ಅಂದ್ರೆ, ನಾವು ಭೌತಿಕಾಸಕ್ತಿಯಲ್ಲಿ ವೈಜ್ಞಾನಿಕವಾಗಿ ಇದನ್ನ ಕಂಡುಕೊಳ್ಳಕ್ ಹೋಗ್ತಾ ಇದ್ದೀವಿ. ಭೂಮಿ ಮೇಲೆ ಇರೋದು ಸತ್ಯ. ಇದನ್ನ ಯಾರಾದ್ರೂ ಪಠ್ಯ ಪುಸ್ತಕದಿಂದ ತಿಳಿಸೋ ಅವಶ್ಯಕತೆ ಇಲ್ಲ. ಇದು ಕಾಮನ್ ಸೆನ್ಸ್.
ಮನುಷ್ಯ ನಾವೆಲ್ಲ ಮಾನವರು, ಇದು ಅಷ್ಟೇ, ನಾವು ಕಾಮನ್ ಸೆನ್ಸ್. ಆದ್ರೆ ನಮ್ಮಲ್ಲಿ ದೇವರು, ಮಾನವರು ಮತ್ತೆ ಅಸುರರು ಅನ್ನೋ ಒಂದು 3 ಗುಣಗಳಿವೆ ಮನುಷ್ಯನಲ್ಲಿ. ಗುಣಗಳದು, ನಮ್ಮ ಗುಣಗಳನ್ನ ನಾವು ಅದನ್ನು ಜ್ಞಾನವಾಗಿ ಪಡ್ಕೋಬೇಕು. ಜ್ಞಾನ ಅಂದ್ರೆ ತಿಳುವಳಿಕೆ, ನಮ್ಮ ಅರಿವಿನಿಂದ ನಾವು ಗುರು ಆಗ್ಲಿಕ್ಕೆ ಹೊರತು ಯಾರೋ ಹೇಳಿದ್ರು ಅಂತ ನಾವು ಅದನ್ನ ಅರ್ಥ ಮಾಡ್ಕೊಳ್ಳದೆ ಅದಕ್ಕೆ ಅಡಿಕ್ಟ್ ಆಗ್ಬಿಟ್ರೆ ನಮ್ಗೆ ಅದು ಸಮಸ್ಯೆಗಳನ್ನು ತಂದ್ಕೊಡುತ್ತೆ. ಪ್ರತಿಯೊಂದು ಮಗುವು ಕೂಡ ಒಂದು ವಿಶೇಷವಾದ ಜ್ಞಾನವನ್ನು ಪಡ್ಕೊಳ್ಳದೆ ಭೂಮಿಗೆ ಬಂದಿರುತ್ತೆ. ಅದಕ್ಕೆ ಪೂರಕವಾದ ಶಿಕ್ಷಣವನ್ನು ಕೊಟ್ಟಾಗ ಅಲ್ಲಿ ಒಂದು ಜ್ಞಾನೋದಯ ಆಗುತ್ತೆ. ಈಗಿನ ಕಾಲದಲ್ಲಿ ಶಿಕ್ಷಣದಲ್ಲಿ ನಾವು ಎಲ್ಲರೂ ಶಿಕ್ಷಣ ಪಡ್ಕೊಂಡಿರ್ಲಿಲ್ಲ, ಆದ್ರೂ ಅವರು ಜ್ಞಾನದಲ್ಲಿ ಮುಂದಿದ್ರು. ಅಂದ್ರೆ ತಮ್ಮ ತಮ್ಮ ವೃತ್ತಿಯಲ್ಲಿ ತಮ್ಮ ತಮ್ಮ ಮೂಲ ಧರ್ಮ ಕರ್ಮಗಳನ್ನ ಅವರೇ ಅರ್ಥ ಮಾಡಿಕೊಂಡು ಅದನ್ನ ಎಲ್ಲರೂ ಒಗ್ಗಟ್ಟಿಂದ, ತತ್ವ ಅಂದ್ರೆ ತತ್ವ ಯಾವತ್ತೂ ಎಲ್ಲರನ್ನೂ ಸೇರಿಸುತ್ತೆ, ಎಲ್ಲರನ್ನೂ ಸೇರಿಸ್ಕೊಂಡು ಅವರಲ್ಲಿ ಅದನ್ನ ಬೆಳೆಸುವಂತ ಕೆಲಸ ಆಗ್ತಾ ಇತ್ತು. ನಮ್ಮ ಧರ್ಮವನ್ನು ಮತ್ತೆ ಕರ್ಮ ಎರಡೂ ಕೂಡ ನಮಗೆ ಅಗತ್ಯವಾಗಿ ಬೇಕಾದ ಮೂಲತಃ ಬಂದಿರುವಂತ ಶಕ್ತಿ. ಅದನ್ನ ಜ್ಞಾನದಿಂದ, ಜ್ಞಾನ ಅಂದ್ರೆ ನಾವು ತಿಳುವಳಿಕೆ, ಅಜ್ಞಾನ ಅಂದ್ರೆ ಸತ್ಯದ ತಿಳುವಳಿಕೆ ಇಲ್ಲ ಅಂತ ಹೇಳ್ಬೋದು ಅಷ್ಟೇ. ಅಜ್ಞಾನದ ತಿಳುವಳಿಕೆ ಇಲ್ಲ, ಇವರಿಗೆ ಬೈತಾ ಇರ್ತಾರೆ, ನೀನೇನ್ ತಿಳುವಳಿಕೆ ಇಲ್ವಾ ಅಂತ. ನಿಜವಾಗ್ಲೂ ಅಜ್ಞಾನ ಅಂದ್ರೆ ಏನಂದ್ರೆ ಸತ್ಯದ ತಿಳುವಳಿಕೆ ಇಲ್ಲ. ಇಲ್ಲಿ ಸತ್ಯ ಮತ್ತು ಮಿಥ್ಯೆಗಳ ನಡುವೆ ನಾವು ಜೀವನ ನಡೆಸ್ತಾ ಇದ್ದೀವಿ. ಭೌತಿಕ ಶಕ್ತಿಯಲ್ಲಿ ನಮ್ಗೆ ಸತ್ಯ ಕಾಣಿಸೋದಿಲ್ಲ, ಅದೇ ಆಧ್ಯಾತ್ಮಕ್ಕೆ ಹೋದಂಗುವ ನಮ್ಗೆ ಸತ್ಯದ ಅನುಭವ ಆಗುತ್ತೆ. ಅಂದ್ರೆ ಕಾಣದ ಶಕ್ತಿಯನ್ನು ನಾವು ಕಾಣುವಂತ ಶಕ್ತಿ ಬರೋದು ಆಧ್ಯಾತ್ಮದ ಕಡೆಗೆ. ಹಾಗಾಗಿ ಯೋಗದಿಂದ ಆತ್ಮನಿರ್ಭರ ಭಾರತ ಸಾಧ್ಯ ಇದೆ ಅನ್ನೋದು ಒಂದು ನಾವು ತಿಳಿಬಹುದು. ಆದ್ರೆ ಯೋಗ ಅಂದ್ರೆ ಸೇರ್ಕೊಳ್ಳೋದು ಅಂತ ಆಯ್ತು. ಸೇರೋದು ಅಂದಾಗ ಈಗ ನಮ್ಮ ಶಿಕ್ಷಣ, ನಮ್ಮ ಮೂಲದ ಭಾರತೀಯ ಶಿಕ್ಷಣ, ಅದಕ್ಕೆ ನಾವು ಸೇರ್ಕೊಂಡ್ರೆ ನಾವು ಶಿಕ್ಷಣವನ್ನು ಪಡೆದಾಗ ನಮ್ಮಲ್ಲಿರುವ ಆ ಚೈತನ್ಯ ಶಕ್ತಿ ಏನಿದೆ ಅದು ದ್ವಿಗುಣ ಆಗ್ತಾ ಹೋಗುತ್ತೆ. ಅವಾಗ ನಾವು ಯಾಕೆ ಬಂದಿದ್ದೀವಿ ಭೂಮಿ ಮೇಲೆ, ಯಾಕೆ ಬಂದಿದ್ದೀವಿ? ನಿಜವಾಗ್ಲೂ ಮನುಷ್ಯತ್ವ ಅಂದ್ರೆ ಮಾನವ ಯಾಕೆ ಈ ಭೂಮಿ ಮೇಲೆ ಬಂದ? ಅಲ್ಲಿ ನಾವು ಅಧ್ಯಾತ್ಮದಲ್ಲಿ ಆಳವಾಗಿ ಹೋಗಕ್ಕಂತೂ ಈಗಿನ ಕಲಿಯುಗದಲ್ಲಿ ಕಷ್ಟ ಇದೆ. ಕೊನೆ ಪಕ್ಷ ಒಂದು ಕಾಮನ್ ಸೆನ್ಸ್, ಸಾಮಾನ್ಯ ಜ್ಞಾನದಿಂದ ನಾವ್ ಯಾಕೆ ಬಂದಿದ್ದೀವಿ, ಇಲ್ಲಿ ಹಣ ಮಾಡಕ್ ಬಂದಿದೀವ ಅಂತ ಪ್ರಶ್ನೆ ಹಾಕಿದಾಗ ಹಣ ಮಾಡದೇನು ಇಲ್ಲಿ ಜ್ಞಾನಿಗಳಾಗಿದ್ದಾರೆ. ಹಾಗಾದ್ರೆ ಅವ್ರ ಉದ್ದೇಶ ಏನಿತ್ತು? ಹಿಂದೆ ದಾಸರಾಧೀಶ ಅಂತಾಗಿ ಅವರೆಲ್ಲ ಹಣಕ್ಕೋಸ್ಕರ ಯಾರು ಜೀವನ ಮಾಡ್ತಾ ಇರ್ಲಿಲ್ಲ. ಅವರೆಲ್ಲ ಹಣವನ್ನು ಭಗವಂತನಿಗೆ ಸಮರ್ಪಣೆ ಮಾಡಿ ಅವರೆಲ್ಲ ಒಂದು ಜ್ಞಾನೋದಯ, ಅವರ ಜೀವನ ಏನಿತ್ತು, ಹೇಗಿತ್ತು ಅಂದ್ರೆ ತಮ್ಮ ಎಲ್ಲ ಆಸ್ತಿಪಾಸ್ತಿಗಳನ್ನ ಸಮಾಜಕ್ಕೆ ದಾನ ಮಾಡ್ಬಿಟ್ಟು ಅವರು ಪರಮಾತ್ಮನ ಕಡೆಗೆ ಹೋಗ್ತಾರೆ. ಅವ್ರಿಗೆಲ್ಲ ಗೊತ್ತೇ ಇರ್ತಾ ಇತ್ತ ಮೇಡಮ್, ಅವರ ಹುಟ್ಟಿನ ಕಾರಣ ಏನು ಅನ್ನೋದು ಅರಿವು ಇರ್ತಾ ಇತ್ತ ಮೇಡಮ್ ಅವ್ರಿಗೆಲ್ಲ? ಅವರಿಗೆ ಒಂದು ಆ ಸ್ಟೇಜ್ ಅಂತ ಒಂದು ಜ್ಞಾನೋದಯ ಆಗೋಕ್ಕೂ ಒಂದು ಪಾಯಿಂಟ್ ಇರುತ್ತೆ. ಎಲ್ಲರಿಗೂ ತಕ್ಷಣ ಹುಟ್ಟಿದಾಗಲೇ ಜ್ಞಾನಿಗಳಾಗಿರೋದಿಲ್ಲ. ಆ ಸಿಚುಯೇಷನ್ ಇರ್ತದೆ, ಅವರವರ ಧರ್ಮ ಕರ್ಮಗಳಲ್ಲಿ ಯಾವಾಗ ಅದು ಕನೆಕ್ಟ್ ಆಗುತ್ತೆ ಅಂತ ಹೇಳಕ್ ಆಗೋದಿಲ್ಲ. ಕೆಲವರಿಗೆ ಮೂಲತಃ ಹುಟ್ಟಿದಾಗಿಂದನೂ ಅವರಿಗೆ ಅದೇ ವಿಚಾರದಲ್ಲೇ ಇದ್ದು, ಕೆಲವರು ಮಾತ್ರ ಅವತಾರ ಪುರುಷರು ಅಂತ ಹೇಳ್ತಾರೆ. ಅಂತವರೆಲ್ಲ ಅದಕ್ಕೋಸ್ಕರನೇ ಈ ಧರ್ಮ ಉಳಿಸೋಕ್ಕೋಸ್ಕರನೇ ಈ ಜನ್ಮ ತಾಳ್ತಾರೆ. ನಮ್ಮ ಸಾಮಾನ್ಯ ಜನರಿಗೆ ಏನಿರುತ್ತೆ, ನಾವು ಮಧ್ಯದಲ್ಲಿ ಇರುವಂತ ಮಾನವರು, ನಮ್ಗೆ ಆ ಮೂಲತಃ ಅವ್ರ ಮಹಾತ್ಮರಿಂದ ನಮ್ಗೆ ಅದು ತಿಳುವಳಿಕೆ ಬರ್ಬೇಕು. ಅಂದ್ರೆ ಅಂತ ಒಂದು ಕಡೆ ಹೋದಾಗ ಮಾತ್ರ ನಮ್ಗೆ ಕನೆಕ್ಟ್ ಆದಾಗ ಮಾತ್ರ ಅವರನ್ನ ನಾವು ಅರ್ಥ ಮಾಡ್ಕೊಂಡಾಗ ಅವರ ನಡೆ ನುಡಿ, ಯಾಕೆ ಇವರೆಲ್ಲ ಅಷ್ಟು ಕಷ್ಟಪಟ್ರು, ನಿಜವಾಗ್ಲೂ ಕಷ್ಟದಲ್ಲಿ ಅವರು ಜೀವನ ನಡೆಸಿದ್ರು ಅಂತ ನಮ್ ಕಣ್ಣಿಗೆ ಕಾಣಿಸುತ್ತೆ. ಆದ್ರೆ ಅವರಿಗೆ ಇಷ್ಟಪಡ್ತಾ ಇದ್ರು, ಅವರಿಗೆ ಒಂದು ಇರುವಂತ ಒಂದು ಮನಸ್ಸಿನ ಶಾಂತಿ, ಆತ್ಮಕ್ಕೆ ಸುಖ, ಅವೆಲ್ಲ ನಮ್ ಕಣ್ಣಿಗೆ ಕಾಣಿಸ್ತಾ ಇದ್ರು. ಅವರು ದೇವರನ್ನು ಕಂಡಿದ್ರು. ಆದ್ರೆ ದೇವರು ನಮ್ ಕಣ್ಣ ನಿರಾಕಾರ ಬ್ರಹ್ಮನ ಕಾಣಕ್ ಸಾಧ್ಯನಾ ಅನ್ನೋ ಕ್ವಶನ್ ಬರುತ್ತೆ. ನಿಜವಾಗ್ಲೂ ಇಲ್ಲಿ ಕಾಣಕ್ ಸಾಧ್ಯ ಇದೆ, ಯಾಕಂದ್ರೆ ಧ್ಯಾನದಿಂದ ಇದು ಸಾಧ್ಯ. ಧ್ಯಾನ ನಾವು ಕಣ್ಣು ಮುಚ್ಚಿದಾಗ ನಮ್ಗೆ ಹೊರಗಡೆ ಪ್ರಪಂಚ ಏನೂ ಕಾಣುತ್ತಿಲ್ಲ ಅಲ್ವಾ? ಯಾಕೆ ಧ್ಯಾನದಲ್ಲಿ ಕಣ್ಣು ಮುಚ್ಚಬೇಕು ಅಂದ್ರೆ, ಈಗ ಕಣ್ಣಿನ ದೃಷ್ಟಿ ಏನಿದೆ ತೆಗೆದಾಗ ಎಲ್ಲ ನಮ್ಗೆ ವಸ್ತುಗಳು ಕಾಣಿಸುತ್ತೆ. ಮತ್ತೆ ಈಗ ದೇವರನ್ನ ನಾವು ಚಿತ್ರಪಟದಲ್ಲಿ ನೋಡ್ತೀವಿ, ನಿಜವಾಗ್ಲೂ ದೇವರ ಅದು ಖಂಡಿತ ಅಲ್ಲ. ಯಾಕಂದ್ರೆ ನಮ್ಮೊಳಗಿರುವಂತ ಆತ್ಮಬಲ ಏನಿದೆ, ಆತ್ಮಶಕ್ತಿ ಏನಿದೆ, ಆತ್ಮವೇ ದೇವರು, ಸತ್ಯವೇ ದೇವರು ಅಂತೆಲ್ಲ ಹೇಳಿದ್ದಾರೆ. ಅದನ್ನ ನಾವು ಕಂಡುಕೊಂಡಾಗ ನಿಜವಾಗ್ಲೂ ದೈವ ದರ್ಶನ ನಮ್ಗೆ ಸಾಧ್ಯ ಇದೆ. ದೇವರ ದರ್ಶನ ಮಾಡ್ಕೊಂಡವರು ಅಂತ ಒಂದು ಧ್ಯಾನದಿಂದ, ದಾನದಿಂದ, ತ್ಯಾಗದಿಂದ, ಸರಳ ಜೀವನದಿಂದ ಈ ತರ ಅವರು ಹೋಗ್ಬಿಟ್ಟು ಅವರು ಅಲ್ಲಿ ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಂಡು. ಮೇಡಮ್, ಅವಾಗಿನ ಮನುಷ್ಯರು ಅಥವಾ ಅವಾಗಿನ ಋಷಿ ಪರಂಪರೆಯವರೆಲ್ಲ ದೇವರನ್ನ ಕಂಡಿದ್ರ ಮೇಡಮ್? ನಿಜವಾಗ್ಲೂ ನೋಡಿದ್ರ? ದೇವರಂದ್ರೆ ಯಾರು?
ದೇವರು ಒಂದು ವ್ಯಕ್ತಿ ಅಲ್ಲ, ಶಕ್ತಿ. ಅದು ಎಲ್ಲರೊಳಗೂ ಇರೋದು. ಪರಮಾತ್ಮನ ಶಕ್ತಿ ಏನಿದೆ, ಅಣುರೇನು ತೃಣಕಾಷ್ಟ ಪರಿಪೂರ್ಣ ಗೋವಿಂದ. ಈಗ ನಾವು ರಾಮ ಕೃಷ್ಣ ಅವ್ರ ಕಾಲದಿಂದನೂ ದೇವರು ಅಂತ ಹೇಳಿ ನಾವು ರಾಮಕೃಷ್ಣ ಇವಾಗ ನಾವು ದೇವರು ಅಂತ ಕರಿತೀವಿ. ಆ ಕಾಲದಲ್ಲಿ ದ್ವಾಪರದಲ್ಲಿ ಶ್ರೀಕೃಷ್ಣನ ದೇವರು ಅಂತ ಯಾರು ನೋಡ್ತಿರ್ಲಿಲ್ಲ, ಆದ್ರೆ ಪರಮಾತ್ಮ ಅಂತ ಅವರಿಗೆ ಆ ಋಷಿ ಮುನಿಗಳಿಗೆ ಗೋಚರಿಸಿದ್ದು. ಹೇಗೆ ಅಂದ್ರೆ ಅವರ ಒಂದು ದಿವ್ಯ ದೃಷ್ಟಿಯಿಂದ ಇದು ಸಾಧ್ಯ ಇದೆ. ದಿವ್ಯ ದೃಷ್ಟಿಯಿಂದ ನಮ್ಮಲ್ಲಿರೋ ಒಂದು ಚೈತನ್ಯ ಶಕ್ತಿ ಯಾವುದು, ಇದರೊಳಗಿರೋ ಯಾವುದು. ಈಗ ಮಹಾತ್ಮರಿಗೆ ನಾವು ಸಾಧಾರಣದವರು ಹೋದಾಗ ಅವ್ರ ಕಣ್ಣು ಮುಚ್ಚಿ ನೋಡಿದಾಗ ಅವರಿಗೆ ಅಲ್ಲಿ ಕನೆಕ್ಟ್ ಆಗುತ್ತೆ, ಒಳಗಿಂದನೇ ಕನೆಕ್ಟ್ ಆಗುತ್ತೆ. ಇವರಲ್ಲಿ ಇಂಥ ಶಕ್ತಿ ಇದೆ. ಅಂದ್ರೆ ಪ್ರತಿಯೊಬ್ಬರಲ್ಲೂ ಒಂದು ದೈವ ಶಕ್ತಿ ಇದೆ. ಅದನ್ನ ದೈವತ್ವ ಅಂತ ಕರಿತೀವಿ. ದೈವತ್ವ ಅಂದ್ರೆ ತತ್ವದ ಆಧಾರದಲ್ಲಿ ದೈವತ್ವದೆಡೆಗೆ ಒಳ್ಳೆಯ ಕೆಲಸಗಳನ್ನ ಮಾಡ್ಕೊಂಡು ಹೋಗೋದು, ಸತ್ಯಗಳನ್ನ ಹೇಳ್ಕೊಂಡು ಹೋಗೋದು, ಧರ್ಮದಲ್ಲಿ ಇಟ್ಕೊಂಡು ಹೋಗೋದು, ಇನ್ನೊಬ್ಬರಿಗೆ ನಮ್ಮಿಂದ ಸಮಸ್ಯೆ ಆಗ್ಬಾರ್ದು. ಅದು ದೈವ ನಮ್ಗೆ ಹೇಳ್ಕೊಟ್ಟಿರೋದು, ದೇವರ ಒಂದು ಕೆಲಸ ಅಂತ. ಹೆಂಗ್ರೆ ಈಗ ನೋಡಿ, ದೇವರಿಗೆ ಏನ್ ಕೇಳಿದ್ರು ಕೊಟ್ಬಿಡ್ತಾನೆ ಅಲ್ವಾ. ಎಷ್ಟು ಜನ ನಮ್ಗೆ ಆ ದೇವರು ಈ ದೇವರು ಎಷ್ಟೊಂದು ದೇವರುಗಳನ್ನ ನಾವು ಮಾಡ್ಕೊಂಡಿದ್ದೀವಿ. ಆದ್ರೆ ನಮ್ಮಲ್ಲಿ ದೈವತ್ವ ಇಲ್ಲ, ಖಂಡಿತ ಇಲ್ಲ. ಯಾಕಂದ್ರೆ ನಾವು ಅದು ನಮಗೋಸ್ಕರ ಮಾಡ್ಕೊತೀವಿ. ಶ್ರೀಕೃಷ್ಣ ಭಗವಂತ ಭಗವದ್ಗೀತೆಯಲ್ಲಿ ಯೋಗದ ಕಡೆಗೆ ಹೋಗು, ನೀನು ಯೋಗಿ ಆಗು ಅರ್ಜುನನಿಗೆ ಸಂದೇಶ. ಯೋಗಿ ಆಗು ಅಂದ್ರೆ ಏನು? ಭೋಗದ ಕಡೆ ನೀನು ಹೋಗ್ಬೇಡ. ನಿನ್ನ ಸ್ವಾರ್ಥ, ನಿನ್ನ ಅಹಂಕಾರವನ್ನು ಕೆಳಗಿಳಿಸಿ ನೀನು ಯೋಗಿ ಆಗು, ನೀನು ನನ್ನಲ್ಲಿ ಸೇರ್ಕೊ. ಪರಮಾತ್ಮನಲ್ಲಿ ಪರಮ ಸತ್ಯವನ್ನು ತಿಳ್ಕೊಂಡು, ಪರಮ ಧರ್ಮವನ್ನು ತಿಳ್ಕೊಂಡು ನೀನ್ ನಡೆದ್ರೆ ನೀನು ಯೋಗಿನೇ ಆಗ್ತೀಯ. ಅಂದಿನ ಒಂದು ರಾಜರ ಕಾಲದಲ್ಲಿ ಕ್ಷತ್ರಿಯ ಧರ್ಮ ಅರ್ಜುನಿಗೆ ಅರ್ಜುನ ವಿಷಾದ ಯೋಗ ಅಂತ ನಾವು ಫಸ್ಟ್ ಇಂದ ಸ್ಟಾರ್ಟ್ ಆಗುತ್ತೆ ಭಗವದ್ಗೀತೆಯಲ್ಲಿ. ವಿಷಾದ ಯೋಗ ಅಂದ್ರೆ ಅವ್ನು ಏನು ತಿಳ್ಕೊಂಡಿದ್ದ, ನನ್ನ ಕಣ್ಣು ಮುಂದೆ ಇರೋರೆಲ್ಲರೂ ನನ್ನ ಪ್ರೀತಿ ಪಾತ್ರಗಳು, ಅವರವರೆಲ್ಲ ನನ್ನ ಅಣ್ಣ ತಮ್ಮಂದಿರುಗಳು, ನಾನು ಅವ್ರಿಗೆ ಯುದ್ಧ ಮಾಡ್ತೇನೆ. ನನ್ನ ಹಿರಿಯರ ಗುರುಗಳ ಮುಂದೆ ನಾನು ಅವ್ರನ್ನ ಯುದ್ಧ ಮಾಡ್ತಾ ಇದ್ದೀನಿ. ಈ ತರ ಒಂದು ಮಾನಸಿಕವಾಗಿ ಅವನು ಹೋರಾಟವನ್ನು ಮನುಷ್ಯರ ತರ ಯೋಚನೆ ಮಾಡ್ತಾನೆ ಅರ್ಜುನ. ಅದನ್ನು ವಿಷಾದ ಯೋಗ ಅಂತ ಅದ್ರೊಳಗೆ ಫಸ್ಟ್ ಚಾಪ್ಟರ್ ಆಗ್ತದೆ. ಅಂದ್ರೆ ನಾವು ಈಗ ಯಾರನ್ನಾರು ನೋಡಿದಾಗ ಈಗ ನಮ್ಮವರು ಮತ್ತೆ ಹಂಗ್ ತಿಳ್ಕೊಂತೀವಿ ಹೊರತು ಅವ್ನ ದೈವತ್ವವನ್ನು ಹೊಂದಿರ, ಅವ್ನ ದೈವಾಂಶ ಸಂಭೂತ ಅಂತ ನೋಡ್ಬೋದು ದೃಷ್ಟಿ ನಮ್ಗಿಲ್ಲ. ಅದೇ ಮಹರ್ಷಿಗಳಲ್ಲಿ ಹಾಗಿತ್ತು. ಅವ್ರ ಕಣ್ಣು ಎಲ್ಲರೊಳಗೂ ಪರಮಾತ್ಮ ಕಾಣಿಸ್ತಾರೆ. ದೇವದಾಸರಲ್ಲೂ ಅಷ್ಟೇ. ಈಗ ಪುರಂದರದಾಸರು ಅವರ ರಚನೆಗಳನ್ನು ನೋಡಿದಾಗಲೇ ನಮ್ಗೆ ಹರಿ ಕುಡಿದ ನಮ್ಮ ಹರಿ ಕುಡಿದ ಅಂದ್ರೆ ಯಾವುದೋ ಒಂದು ಮಗು ಡ್ಯಾನ್ಸ್ ಮಾಡ್ತಾ ಬಂದ್ರೆ ಅವರಿಗೆ ಹರಿ ಕುಣ್ಕೊಂಡು ಬರ್ತಾ ಇದ್ದಾನೆ. ಆತರ ಅವ್ರ ಆ ಕಣ್ಣಿನ ದೃಷ್ಟಿ ಏನಿದೆ ಅದು ಮೂರನೇ ಕಣ್ಣು ತೆಗೆದಾಗ, ಆ ಜ್ಞಾನದ ಕಣ್ಣು ತೆಗೆದಾಗ ಆತರ ಆ ದೃಷ್ಟಿಯಲ್ಲಿ ನಾವು ನೋಡ್ತೀವಿ ಎಲ್ಲರೂ. ಪರಮಾತ್ಮನೇ ಎಲ್ಲ ನಡೆಸ್ತೀವಿ, ಈ ಜಗತ್ತನ್ನೆಲ್ಲ ನಡೆಸ್ತಿರೋದು ಅವನೇನೆ, ಅವ್ನು ಒಬ್ಬನೇ ನಡೆಸ್ತಾ ಇರೋದು ಅಂತ ಹೇಳಿದ್ರೆ ಯಾರು ನಂಬೋದಿಲ್ಲ. ಹೇಗೆ ಈಗ ನಾವೀಗ ಮಾತಾಡ್ತಾ ಇದೀವಿ ಅಂತ ನೀವು ಹೇಳ್ಬೋದಿಲ್ಲ, ಆದ್ರೆ ಈಗ ನನ್ನ ಹತ್ರ ಮಾತಾಡಿಸ್ತಾ ಇರೋ ಶಕ್ತಿ ಬೇರೆ, ಈಗ ನೀವು ಕೇಳ್ತಾ ಇರೋ ಶಕ್ತಿ ಬೇರೆ. ಅದೇ ಪರಮಾತ್ಮನೇ ಇಬ್ರಲ್ಲೂ ಕನೆಕ್ಟ್ ಆಗಿರೋದು, ಅದು ಯೋಗ. ಈಗ ನೋಡಿ, ನಾವಿಬ್ರು ಸೇರ್ಕೋಬೇಕು ಅನ್ನೋದಕ್ಕೂ ಒಂದ್ ಕಾಲ ಬರ್ಬೇಕು ಅಂತಲ್ಲ. ಕಾಲ ಬಂದಾಗ ಎಲ್ಲ ಆಗತ್ತೆ, ಕಾಲವನ್ನು ತಡೆಯಕ್ ಆಗಲ್ಲ. ನಿಜವಾಗ್ಲೂ ಹೌದಲ್ವಾ? ನಾವ್ ಯಾರು ಕಾಲವನ್ನು ತಡೆದಿದ್ದೀವ? ಎಷ್ಟೆಲ್ಲ ಯುದ್ಧಗಳಾಯ್ತು, ಎಷ್ಟೆಲ್ಲ ಇದಾಯ್ತು ಹಿಂದಿನ ಪುರಾಣಗಳಲ್ಲಾಗ್ಲಿ ಇದಾಗ್ಲಿ, ಅವೆಲ್ಲ ನಾವು ಓದ್ತೀವಿ. ಆದ್ರೆ ವಾಸ್ತವದಲ್ಲಿ ನಾವು ಬದುಕಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನಾವು ತಿಳ್ಕೊಂಡ್ರೂ ನಾವು ಜೀವನದಲ್ಲಿ ಒಂದು ಯೋಗ ಶಕ್ತಿಯನ್ನು ಪಡೆಯಬಹುದು. ಯಾಕಂದ್ರೆ ನಾವು ತುಂಬಾ ಆಳವಾಗಿ ಆಧ್ಯಾತ್ಮ ಕಡೆಗೆ ಹೋಗೋಕೆ ತುಂಬಾ ಕಷ್ಟ. ಈಗಿನ ಒಂದು ಸ್ಥಿತಿನಲ್ಲಿ ಶಿಕ್ಷಣವೇ ನಮ್ಮಿಂದ ದೂರ ಆಗ್ಬಿಟ್ಟಿದೆ, ಅಂತರ ಬೆಳೆಸ್ಬಿಟ್ಟಿದೆ. ನಾವು ತತ್ವಜ್ಞಾನದಿಂದ ತಂತ್ರಜ್ಞಾನಗಳಿಗೆ ಹೋಗ್ಬಿಟ್ಟಿದೀವಿ. ತಂತ್ರದಲ್ಲಿ ಸ್ವಾರ್ಥ ಇರುತ್ತೆ. ನಾನ್ ಹಿಂಗ್ ಮಾಡಿದ್ರೆ ನನ್ಗೆ ಇಷ್ಟು ದುಡ್ಡು ಬರುತ್ತೆ, ನಾನ್ ಹಿಂಗ್ ಮಾಡಿದ್ರೆ ಅವ್ರನ್ನ ಸೋಲಿಸ್ಬೋದು, ಈ ತರ. ಅಂದ್ರೆ ಈಗ ರಾಜಕೀಯ ಅಂತ ಹೇಳ್ತಾ, ರಾಜಕೀಯ ತಂತ್ರಗಾರಿಕೆ ಅಂತ ಹೇಳ್ತೀವಲ್ಲ, ಹಾಗೆ ತತ್ವದಲ್ಲಿ ಹಾಗಿರಲ್ಲ. ತತ್ವದಲ್ಲಿ ಎಲ್ಲರನ್ನೂ ಸೇರಿಸ್ಕೊಂಡು ಹೋಗ್ಬೇಕು, ಎಲ್ಲರನ್ನು ಒಂದಾಗಿ ಕಾಣ್ಬೇಕು. ಭಗವಂತ ಎಲ್ಲರನ್ನೂ ನಡೆಸುವಾಗ ಎಲ್ಲರೂ ಸುಖವಾಗಿರ್ಬೇಕು. ಲೋಕ ಸಮಸ್ತ ಸುಖಿನೋ ಭವಂತು ಅಂತ ಹೇಳ್ತೀವಿ ನಮ್ಮ ಆಧ್ಯಾತ್ಮದಲ್ಲಿ. ಆದ್ರೆ ಸುಖವಾಗಿದ್ದೀವ ನಾವು, ಹಂಗೆ ಹೇಳ್ಬೋದು. ಆದ್ರೆ ಸುಖ ಎಲ್ಲಿದೆ? ನಮ್ಮ ಒಳಗಡೆನೆ ಇದೆ. ನಾವು ಆ ತೃಪ್ತಿ ಅನ್ನೋದನ್ನು ಪಡ್ಕೋಬೇಕು. ಯೋಗ ಶಕ್ತಿಯಿಂದ ಮಾತ್ರ ಇದು ಸಾಧ್ಯ. ಹಾಗಾಗಿ ಯೋಗಾಭ್ಯಾಸ ಅಂದ್ರೆ ಯೋಗ ಡೇ ಅಂತ ಮಾಡಿದ್ರೆ, ಯೋಗ ಮಾಡೋದ್ರಿಂದ ನಮ್ಗೆ ಇವೆಲ್ಲ ಸಾಧ್ಯನಾ? ಯೋಗಾಭ್ಯಾಸ ಅನ್ನೋದು ಒಂದು ಮೆಟ್ಟಿಗಷ್ಟೇ. ಈಗ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳಿದಾಗೆ ಜ್ಞಾನ ಯೋಗ, ರಾಜಯೋಗ,
ಭಕ್ತಿ ಯೋಗ, ಕರ್ಮಯೋಗ. ಈ 4 ಯೋಗಗಳನ್ನ ನಾವು, ಅದು ಯಾವುದೇ ಯೋಗ ಆಗಿರ್ಲಿ, ಅಲ್ಲಿ ನಾವು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡು ನಮ್ಮ ಧರ್ಮಕರ್ಮಗಳನ್ನ ಕರೆಕ್ಟಾಗಿ ನಡ್ಸ್ಕೊಂಡು ಹೋದ್ರೆ ನಾವು ಯೋಗಿನೇ ಆಗಿರ್ತೀವಿ. ಈಗ ಅರ್ಜುನ ರಾಜನಾಗಿದ್ದರಿಂದ ಅವನು ಕ್ಷತ್ರಿಯ ಧರ್ಮವನ್ನು ಪರಿಪಾಲನೆ ಮಾಡ್ಬೇಕಾಗಿತ್ತು. ಹಾಗಾಗಿ ಅಲ್ಲಿ ಯೋಗಿ ಆಗು ನೀನು ಅನ್ನೋ ಅರ್ಥ ಏನು ಅಂದ್ರೆ, ನೀನು ನನ್ನನ್ನ ಅರ್ಥ ಮಾಡ್ಕೋ ಫಸ್ಟ್. ನೀನ್ ಏನು ಮಾಡ್ತಾ ಇಲ್ಲ, ಇಲ್ಲಿ ಎಲ್ಲರೂ ಸತ್ತು ಹೋಗಿದ್ದಾರೆ, ಆದ್ರೂ ನೀನು ಯಾಕೆ ಅವರೆಲ್ಲ ಸಾಯಿಸ್ತಿದ್ದೀನಿ, ನಾನ್ ಸಾಯಿಸ್ತಿದ್ದೀನಿ ಅಂತ ಯಾಕೆ ಅನ್ಕೊಂತೀಯ? ಅದು ನಿನ್ನಲ್ಲಿರೋ, ನಾನು ಹೋದ್ರೆ ಹೋಗ್ಬೋದು ಸ್ವರ್ಗಕ್ಕೆ ಅಂತ ಹೇಳಿದಾಗೆ ಆ ನಾನು ಎಂಬ ಏನಿದೆ ಆತ್ಮವಿಶ್ವಾಸ ನಮ್ಮಲ್ಲಿದ್ರೆ ಆಧ್ಯಾತ್ಮ ಕಡೆಗೆ ಹೋಗ್ಬೋದು. ಅದೇ ಅಹಂಕಾರವಾಗಿ ಪರಿವರ್ತನೆ ಆದಾಗ ಅದು ಭೋಗದ ಕಡೆಗೆ ಹೋಗುತ್ತೆ. ಯಾಕಂದ್ರೆ ಎಲ್ಲಾ ನಮ್ಗೆ ಬೇಕು, ಎಲ್ಲರೂ ನಮ್ಮವರು ಅನ್ನೋದು ಬರೋದೇ ಇಲ್ಲ. ಅವಾಗ ಏನೇ ವಸ್ತು ವಿಷಯಗಳಿಗೆ ನಮ್ಮ ತಲೆ ಓಡ್ತಾ ಇರುತ್ತೆ. ಎಷ್ಟು ಹಣ ಇದ್ರೂ ನಮ್ಗೆ ತೃಪ್ತಿ ಸಿಗಲ್ಲ. ಅದರ ಅರ್ಥ ಏನು? ನಾವು ಬೇರೆಯವರ ಹಣದಲ್ಲಿ, ಬೇರೆಯವರ ಋಣದಲ್ಲಿ ನಮ್ಮ ಜೀವನವನ್ನು ನಡೆಸ್ತಾ ಇರ್ತೀವಿ. ಹಾಗಾಗಿ ನಮ್ಗೆ ಯೋಗ, ಭಗವಂತನ ಒಂದು ಕೃಪೆ ಕಡಿಮೆ ಆಗುತ್ತೆ. ನಾವ್ ಎಷ್ಟು ದೇವರು ಮಾಡಿದ್ರು ಅದು ನಮ್ಗೆ ಸುಖ ಕೊಡ್ತಾ ಇಲ್ಲ, ತೃಪ್ತಿ ಕೊಡ್ತಾ ಇಲ್ಲ ಅಂದ್ರೆ ಅರ್ಥ ಭಗವಂತನಿಗೆ ನಾವು ಮಾಡಿರೋದು ಯೋಗ ಶಕ್ತಿಯಿಂದ ಅಲ್ಲಿ ತಲುಪ್ತಾ ಇಲ್ಲ. ಅಲ್ಲಿರೋದು ನಾವು ಈ ಭೂಮಿ ಮೇಲೆ ಇದೀವಿ, ಆದ್ರೆ ಭೂಮಿ ಮೇಲೆ ಇದೀವಿ ಅನ್ನೋ ಜ್ಞಾನನೇ ನಮ್ಗೆ ಇಲ್ಲ. ಆಕಾಶದ ಎತ್ತರ ಹಾರ್ತೀವಿ, ಅಲ್ಲಿ ನೋಡ್ತೀವಿ, ಹಾಗೆ ಯೋಚನೆ ಮಾಡಿದ್ರೆ ಇದೆಲ್ಲ ಸತ್ಯ ಅಲ್ಲ. ಅದಕ್ಕೆ ಶಂಕರಾಚಾರ್ಯರು ಹೇಳಿದ್ರು, ಜಗತ್ ಮಿಥ್ಯ, ಬ್ರಹ್ಮನ್ ಸತ್ಯ ಅಂತ ಹೇಳಿ. ಬ್ರಹ್ಮಾಂಡದಲ್ಲಿ ಆ ಬ್ರಹ್ಮ ಅನ್ನೋದು ಸತ್ಯ. ಆ ಬ್ರಹ್ಮನ ಕಡೆಗೆ ನಾವು ಸೃಷ್ಟಿ ಆಗಿದೆ, ನಮ್ಗೆ ಇಲ್ಲಿ ಜನ್ಮ ಪಡೆದಿದ್ದೀವಿ. ಆದ್ರೆ ಅದ್ರ ಮೂಲ ಏನೋ ಒಂದು ಇರುತ್ತಲ್ಲ, ಇಲ್ಲಿ ಬರೋದಕ್ಕೆ ಕಾರಣ ಇದ್ದೇ ಇದೆ. ಪ್ರತಿಯೊಬ್ಬರಿಗೂ ಅವ್ರವ್ರದ್ದೇ ಆದ ಒಂದು ಕಾರಣ ಇದ್ದೇ ಇದೆ ಜನ್ಮ ಪಡೆಯಕ್ಕೆ. ಹಾಗಾಗಿ ಅದನ್ನ, ಆ ಕಾರಣವನ್ನು ತಿಳ್ಕೊಂಡು ಹೋಗೋದೇ ಯೋಗದ ಮಾರ್ಗ. ಹಾಗಾಗಿ ಜ್ಞಾನ ಅಂದ್ರೆ ನಮ್ಮ ಮೂಲತಃ ಜ್ಞಾನ ಏನಿದೆ, ಒಂದು ಮಗು ಹುಟ್ಟಿದಾಗ ಅಲ್ಲಿ ಒಂದು ವಿಶೇಷವಾದ ಒಂದು ಜ್ಞಾನ ಆ ಮಗುವಿನಲ್ಲಿರುತ್ತೆ. ಅದನ್ನು ಗುರುತಿಸುವಂತ ಶಿಕ್ಷಣ ಕೊಡಬೇಕು. ಆ ಗುರುತಿಸುವ ಶಿಕ್ಷಣ ಕೊಟ್ಟಾಗ ನಿಜವಾಗ್ಲೂ ಅಲ್ಲಿ ಡೆವಲಪ್ಮೆಂಟ್ ಆಗೇ ಆಗುತ್ತೆ. ಯೋಗದ ಕಡೆಗೆ ಆ ಮಗು ಹೊರಡ್ತಾ ಇರುತ್ತೆ, ಅಂದ್ರೆ ಸತ್ಯದ ಕಡೆಗೆ ಹೋಗುತ್ತಾ ಇರುತ್ತೆ. ನಾವ್ ಯಾವಾಗ ಭೋಗದ ಕಡೆ ಹೋಗ್ತೀವಿ, ಅಸತ್ಯ ಅಧರ್ಮಗಳು ನಮ್ ಜೊತೆಗೆ ಹಿಂದೆ ಬರ್ತಾ ಇರುತ್ತೆ. ಅದು ನಮ್ಮನ್ನು ಎಲ್ಲೋ ತಗೊಳಗಿ ಬಿಟ್ಬಿಡುತ್ತೆ. ಅತೃಪ್ತ ಮನಸ್ಸು, ನಮ್ಗೆ ಎಷ್ಟು ಲಕ್ಷ ಇದ್ರು ಕೋಟಿ ಇದ್ರು ನಮ್ಗೆ ಇನ್ನೂ ಏನೋ ಒಂದು ಮಾಡ್ಬೇಕು ಅನ್ನೋ ಆಸೆಗಳು. ಹೇಳ್ತಾರಲ್ಲ ಬುದ್ಧ, ಆಸೆಯ ದುಃಖಕ್ಕೆ ಮೂಲ ಅಂತ ಹೇಳಿ. ಇವಾಗಿನ ಇದಕ್ಕೆ ನಾವ್ ಅನ್ಕೋಬೇಕು, ಅತಿ ಆಸೆಯ ದುಃಖಕ್ಕೆ ಮೂಲ. ಮೇಡಮ್, ಈಗ ಈ ಕಲಿಯುಗದಲ್ಲಿ ಪಾಪ ಕರ್ಮಗಳೇ ಹೆಚ್ಚಾಗ್ತಾ ಇರುವಂತದ್ದು. ಅದ್ರ ಜೊತೆನಲ್ಲಿ ಹಿರಿಯರು ಹೇಳ್ತಾರೆ ಕರ್ಮ ರಿಟರ್ನ್ಸ್ ಅಂತ ಹೇಳಿ. ನಾವಿಲ್ಲಿ ಏನು ನಾವು ತಪ್ಪು ಮಾಡ್ತೀವೋ ಆ ತಪ್ಪಿಗೆ ಇಲ್ಲೇ ದಂಡನೆ ನಿಶ್ಚಿತ ಅಂತ ಹೇಳಿ. ಸೊ ಅದ್ರ ಬಗ್ಗೆ ತಿಳಿಸ್ಕೊಡೋದಾದ್ರೆ ಮೇಡಮ್. ಅದೇ ಕರ್ಮ ರಿಟರ್ನ್ಸ್ ಅಂದ್ರೆ ನಾವು ಮಾಡಿದ ಅದು ಕರ್ಮಕ್ಕೆ ತಕ್ಕ ಫಲ ಅಂತ ಹೇಳಿ. ಕಲಿಯುಗದಲ್ಲಿ ಏನಾಗಿದೆ ಅಂದ್ರೆ ಕೆಟ್ಟ ಕರ್ಮಗಳನ್ನು ಮಾಡೋದು. ಕೆಟ್ಟದು ಅಂದ್ರೆ ಏನು? ಕೆಲಸ. ಕರ್ಮ ಅಂದ್ರೆ ಕೆಲಸ. ಕೆಟ್ಟದಂದ್ರೆ ಏನು? ಎಲ್ಲರಿಗೂ ಇಷ್ಟಪಟ್ಟೆ ಮಾಡ್ತಾ ಇರ್ತೀವಿ. ಎಲ್ಲ ಅವ್ರು ಮಾಡ್ತಿದ್ದಾರೆ, ಇವ್ರು ಮಾಡ್ತಾರೆ, ಎಲ್ಲರೂ ನಮ್ಗೆ ಒಳ್ಳೇದಾಗೆ ಕಾಣಿಸ್ತಾ ಇರ್ತೀವಿ. ಮಾಡಿದ ತಕ್ಷಣ ನಮ್ಗೆ ಹಣ ಬರುತ್ತೆ, ಹೆಸರು ಬರುತ್ತೆ, ಅಧಿಕಾರ ಬರುತ್ತೆ. ಇವಾಗ ನಾವು ಆಗ ನಮ್ಗೆ ಒಳ್ಳೇದಾಗ್ತಿದೆಯಲ್ಲ ಅಂತ ನಾವು ಹೋಗ್ತಾ ಇರ್ತೀವಿ. ಆದ್ರೆ ಅವರೊಳಗೆ ಕೆಟ್ಟ ಜನರು ನಾವು ಸೇರಿಸ್ಕೊಂಡಿರ್ತೀವಿ. ಭ್ರಷ್ಟಾಚಾರ ಬೆಳೀತಾ ಇರುತ್ತೆ, ದುಷ್ಟರು ಬೆಳೀತಾ ಇರ್ತಾರೆ. ಇದೆಲ್ಲ ನೋಡಿದಾಗ ಅದರಿಂದ ನಮ್ಗೆ ರಿಟರ್ನ್ಸ್ ಬರ್ತಾನೆ ಇರುತ್ತೆ. ಯಾಕಂದ್ರೆ ನಾವು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ. ಯಾವುದೇ ಆಗ್ಲಿ, ಈಗ ದೇವರನ್ನ ಇಟ್ಕೊಂಡು ನಾವು ಒಳ್ಳೆ ಕೆಲಸ ಮಾಡ್ತೀವಿ, ಆದ್ರೆ ಯಾಕೆ ನಮ್ಗೆ ತೊಂದರೆಗಳು ಬರ್ತಾ ಇದೆ ವಾಪಸ್ ಅಂದ್ರೆ ದೈವ ಶಕ್ತಿಯನ್ನು ನಾವು ಅರ್ಥ ಮಾಡ್ಕೊಂಡಿಲ್ಲ. ನಮ್ಮ ಕರ್ಮ ಏನಿದೆ ಅದು ವ್ಯಾಪಾರಕ್ಕೆ ಇಳ್ಬಿಟ್ಟಿದೆ. ಹಣಕ್ಕೋಸ್ಕರ ನಾವು ದೇವರನ್ನ ಬೇಡ್ತೀವಿ, ಆದ್ರೆ ಹಣದಿಂದ ನೀವು ನಿಜವಾಗ್ಲೂ ಶಾಂತಿ ಸಿಗ್ತಿದ್ಯಾ ಹಾಗೆ ಯೋಚನೆ ಮಾಡಿದಾಗ ಖಂಡಿತವಾಗಿಯೂ ಇಲ್ಲ. ಹಣ ಬೇಕು, ಅದೇ ಅದಕ್ಕೆ ಮೀರಿದ ಹಣ ಮತ್ತೆ ಭ್ರಷ್ಟಾಚಾರದಿಂದ ಆಗ್ಲಿ ಏನೋ ನಾವು ಹೋಗ್ಬಿಟ್ಟು ಹಣ ಸಂಪಾದನೆ ಮಾಡಿರ್ತೀವಲ್ಲ, ಅದು ವಾಪಸ್ ನಮ್ಗೆ ಯಾವುದೋ ರೂಪದಲ್ಲಿ ವಾಪಸ್ ಹೋಗೇ ಹೋಗುತ್ತೆ ಯಾವತ್ತೂ ಅಷ್ಟೇ. ಹಾಗಾಗಿ ಹಣಕ್ಕಿಂತ ಅದು ಜ್ಞಾನದ ಮೂಲಕ ನಮ್ಮ ಕರ್ಮಗಳನ್ನು ಮಾಡಿದಾಗ ನಿಜವಾಗ್ಲೂ ಇಲ್ಲಿ ನಮ್ಗೆ ಸತ್ಫಲಗಳು ಸಿಗುತ್ತೆ ಅಂತ ಹೇಳಿ. ಜ್ಞಾನ ಅಂದ್ರೆ ಯಾವುದು? ಸತ್ಯ ಜ್ಞಾನದಿಂದ, ಅದು ಕೂಡ ಸತ್ಯದಲ್ಲಿ ಇರಬೇಕು. ಜ್ಞಾನ ಅನ್ನೋದು ಸತ್ಯವಾಗಿ ಇರಬೇಕು. ಸತ್ಯ ಒಂದೇ ಅಂತ ಹೇಳ್ತಾರೆ. ಸತ್ಯ ಒಂದೇ ಇರೋದು, ಭಗವಂತನೇ ಸತ್ಯ, ಪರಮಾತ್ಮನೇ ಸತ್ಯ. ಹಾಗಾದ್ರೆ ನಾವೆಲ್ಲ ಏನು? ನಾವು ಹೇಳ್ತಾ ಇರೋದು ಸತ್ಯ ಅಲ್ವಾ ಅಂತ ಕೇಳಿದಾಗ ಇದು ಸತ್ಯವಾದ್ರೂ ಒಂದು ತಾತ್ಕಾಲಿಕವಾಗಿರುತ್ತೆ ಅಷ್ಟೇ. ಆ ಪರಮಾತ್ಮನ ಕಡೆಗೆ ಹೋಗೋದಿದೆಯಲ್ಲ, ಅದು ಯೋಗದ ಮಾರ್ಗದಲ್ಲಿ ಹೋದಾಗ ನಿಜವಾಗ್ಲೂ ನಮ್ಮ ಕರ್ಮಕ್ಕೆ ಒಂದು ಬೆಲೆ ಇರುತ್ತೆ. ಕರ್ಮಯೋಗ ಅಂತ ಹೇಳಿ ಏನ್ ಹೇಳಿದ್ರು ಭಗವಂತ, ಕರ್ಮ ಮಾಡಿದಾಗ ನಾವು
ನಿಸ್ವಾರ್ಥ ನಿರಹಂಕಾರ ಪ್ರತಿಫಲಾಪೇಕ್ಷೆ ಅಂದ್ರೆ ನೀನು ಕೆಲಸ ಮಾಡಬೇಕು, ಅದನ್ನ ನನ್ನ ಹೆಸರಲ್ಲೇ ಮಾಡು. ಆಗ ನಿಸ್ವಾರ್ಥತೆ ಇರ್ಬೇಕು, ಮತ್ತೆ ಅದರಿಂದ ಯಾವುದೇ ಒಂದು ಪ್ರತಿಫಲಾಪೇಕ್ಷೆ ಇರಬಾರ್ದು, ಅಹಂಕಾರ ಇರ್ಬೇಕು. ನಾನ್ ಮಾಡಿದೆ, ನನ್ನಿಂದ ಆಯ್ತು ಈ ಕೆಲಸ, ನಾನೇ ಮಾಡ್ತಾ ಇರೋದು ಅನ್ನೋ ಒಂದು ಭಾವನೆಗಳು ಇರ್ಬಾರ್ದು. ಎಲ್ಲ ಪರಮಾತ್ಮನೇ ಮಾಡ್ತಾ ಇರೋದು, ಪರಮಾತ್ಮನ ಇಚ್ಛೆ ಅಂತ ನಡೀತಾ ಇದೆ, ಅವನ ಸೇವೆ ಮಾಡ್ತಾ ಇದ್ದೀನಿ ಅನ್ನೋ ದೃಷ್ಟಿನಲ್ಲಿ ಮಾಡೋದು ಕರ್ಮ, ಅದು ಕರ್ಮಯೋಗ. ಅದೇ ನಾವು ಇಲ್ಲ ನಾನೇ ಮಾಡ್ತಾ ಇದ್ದೀನಿ, ನನ್ ಕೆಲಸ ನಾನ್ ಮಾಡ್ತಾ ಇದ್ದೀನಿ, ಇನ್ನೊಬ್ರ ಕೆಲಸ ನಾನೇ ಯಾಕೆ ಮಾಡ್ಬೇಕು, ಅದು ಬರುತ್ತಾನೆ. ಕೆಲವೊಂದು ಸರ್ಕಲ್ ಅಲ್ಲಿ ಈಗ ಅದೇ ಆಗ್ತಾ ಇದ್ರು. ಕೆಲವೊಬ್ಬರಿಗೆ ಏನಾಗ್ತಾ ಇದೆ, ಬೇರೆಯವ್ರಿಗೆ ನಾವು ಕೆಲಸ ಕೊಡ್ತಿದೀವಿ ಹೊರತು ನಮ್ ಕೆಲಸ ನಾವು ನೀಟಾಗಿ ಮಾಡ್ತಾ ಇಲ್ಲ, ನಮ್ಮನೆ ಕೆಲಸ ನಾವು ಮಾಡ್ಕೊಳ್ತಾ ಇಲ್ಲ, ಬೇರೆಯವ್ರ ಮನೆ ಕೆಲಸಕ್ಕೆ ನಾವು ಮುಗಿಸ್ತಾ ಇಲ್ಲ. ಇದು ಸಮಸ್ಯೆ ಆಗ್ತಾ ಇರುತ್ತೆ. ಯಾಕಂದ್ರೆ ಮನೆ ಒಳಗಡೆ ನಾವು ಸರಿಯಾಗಿ ಕೆಲಸಗಳನ್ನ ಕಾರ್ಯಗಳನ್ನ ಮಾಡ್ಕೊಳ್ದೆ ನಾವು ಹೊರಗಡೆ ಬಂದಾಗ ಅಲ್ಲಿ ಮಾಡ್ಬೇಕಾದ ಪೆಂಡಿಂಗ್ ಉಳಿಯುತ್ತೆ, ಅದು ನಮ್ಗೆ ವಾಪಸ್ ತಗೊಂಡ್ಬಂದು ಕೂರಿಸುತ್ತೆ. ಮನೆ ಕೆಲಸ ನಾವು ಮಾಡಲೇ ಹೌದು, ನಾವು ಹೊರಗಡೆ ಕೆಲಸ ಕೊಡ್ತಾ ಇದೀವಿ, ಅದರಿಂದ ಹಣ ಸಿಗ್ತಾ ಇದೆ, ಒಬ್ರು ಕೆಲಸದವ್ರನ್ನ ನಾವು ಇಟ್ಕೊಂಡಿದೀವಿ ಮನೆಯಲ್ಲಿ. ಆದ್ರೆ ಆ ಕೆಲಸದವ್ರನ್ನ ನಾವು ಹೇಗೆ ನಡೆಸ್ಕೊಟ್ಟಿದ್ದೀವಿ, ಅದು ಪರಮಾತ್ಮನ ಇಚ್ಛೆ ಅಂತಾನೆ. ಅವ್ರಲ್ಲೂ ಒಂದು ಶಕ್ತಿ ಇದೆ, ಒಂದು ಮನೆ ಕೆಲ್ಸಕ್ಕೆ ಬರ್ತಾ ಇದ್ದಾರೆ ಅಂದ್ರೆ ಅವರು ನಮ್ಗೆ ಸೇವೆ ಮಾಡಕ್ ಬಂದಿದ್ದಾರೆ ಅನ್ನೋ ದೃಷ್ಟಿನಲ್ಲೇ ನಾವು ಅವ್ರನ್ನು ಕೂಡ ಗೌರವದಿಂದ ನೋಡ್ತೀವಿ. ಯಾವಾಗ ನಾವು ಅಗೌರವದಿಂದ ಅವ್ರನ್ನ ನಡೆಸ್ಕೊತೀವೋ, ಮೋಸದಿಂದ ಅವ್ರಿಗೆ ಕೆಲಸಗಳನ್ನು ಮಾಡಿಸ್ಕೊತೀವೋ, ಸುಳ್ಳು ಹೇಳಿ ಮಾಡಿಸ್ಕೊತೀವೋ, ಅದು ಅಕರ್ಮವಾಗಿ ನಮ್ಗೆ ವಾಪಸ್ ಹೊಡೆಯುತ್ತೆ. ಮೇಡಮ್ ಈಗ ನಮ್ಮ ಪೀಳಿಗೆ ಮಕ್ಕಳ ತನಕನೂ ಅದು ಆ ಕರ್ಮ ಮೇಡಮ್, ತಂದೆಯಿಂದ ಮಗನಿಗೆ ಮಕ್ಕಳಿಗೆ ಈ ತರ ಹೋಗ್ತಾನೆ. ಹೇಗೆ ನೀವು ಸಾಲ ಹೇಗೆ ಮಾಡ್ತಾ ಹೋಗ್ತೀರಪ್ಪ, ಮಕ್ಕಳಿಗೋಸ್ಕರ ನಾವು ಓದಕ್ಕೆ ಸಾಲ ಮಾಡ್ತೀವಿ, ಓದ್ಸಕ್ಕೆ ಸಾಲ, ಆ ಸಾಲನ ನಾವು ತೀರಿಸ್ಬೇಕು. ಅಕಸ್ಮಾತ್ ನಾವು ತೀರ್ಸಕ್ಕಾಗಿಲ್ಲ, ಅದು ಮಗನ್ಗೆ ಮಗಳಿಗೂ ಹೋಗುತ್ತೆ. ಹೌದು ಹೌದು, ಅದೇ ಋಣ ಅಂತೇಳಿ ಅಧ್ಯಾತ್ಮದಲ್ಲಿ ಆ ಸಾಲವನ್ನು ಋಣ ಅಂತ ಹೇಳ್ತಾರೆ. ಒಂದು ಮಗು ನಮ್ಮ ಮನೆಯಲ್ಲಿ ಬಂದಿದೆ, ಅದು ಋಣ ಇದೆ. ಇಲ್ಲಿ ನಾವು ನಮ್ಮ ಧರ್ಮ ಕರ್ಮಗಳಿಂದ ಅದನ್ನ ತಿಳಿಸ್ಬಿಟ್ಟು ನಿಜವಾಗ್ಲೂ ಅಲ್ಲಿ ಸೇವಾ ಮಾರ್ಗದಲ್ಲಿ ನಾವು ಹೋದಾಗ ಪರಮಾತ್ಮನ ಪರಮ ಸತ್ಯದ ಕಡೆಗೆ ಆ ಮಗುವನ್ನು ಕರ್ಕೊಂಡು ಹೋದಾಗ ಯೋಗದ ಕಡೆಗೆ ನಿಜವಾಗ್ಲೂ ನಮ್ಮ ಮನೆಗಳಿಗೆ ಶಾಂತಿ ಸಿಗುತ್ತೆ. ನಮ್ಮ ಎಲ್ಲಾ ವಿಚಾರಗಳು, ನಮ್ಮ ಎಲ್ಲಾ ಕರ್ಮಗಳು ಕೂಡ ಪರಮಾತ್ಮನಿಗೆ ಸೇರುತ್ತೆ. ಆವಾಗ ನಮ್ಗೆ ಅಲ್ಲೇ ತೃಪ್ತಿ ಸಿಗುತ್ತೆ. ನಾವೇನ್ ಮಾಡ್ತೀವಿ ಈಗಿನ ಒಂದು ಕಲಿಯುಗದಲ್ಲಿ ನಮ್ಮ ಶಿಕ್ಷಣವೇ ಅಂತರತೆಯನ್ನು ಪಡ್ಕೊಳ್ತೀವಿ. ನಮ್ಮ ಮೂಲ ಶಿಕ್ಷಣದಲ್ಲಿ ಏನಿತ್ತು, ಧರ್ಮ ಕರ್ಮದ ಆಗಿದ್ದರು ವರ್ಣಾಶ್ರಮದ ಪ್ರಕಾರ ನಮ್ಮ ಋಷಿಮುನಿಗಳು ಗುರುಕುಲ ಮೇಡಮ್, ಅವಾಗ ವರ್ಣಾಶ್ರಮದ ಒಂದು ವ್ಯವಸ್ಥೆ ಶಿಕ್ಷಣದಲ್ಲಿ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಅವರವರ ಮೂಲದಲ್ಲಿ ಏನೇನು ಅವರವರ ಗುರಿ ಹಿರಿಯರು ಅನುಸರಿಸ್ಕೊಂಡು ಹೋಗಿದ್ರು, ಅವ್ರ ಮೂಲ ವೃತ್ತಿ ಏನಿತ್ತು ಅದರೊಳಗೆ ಅವರು ಸತ್ಯ ಧರ್ಮವನ್ನು ಅಳವಡಿಸಿಕೊಂಡು ತೆಗೆದುಕೊಂಡು ಅವರ ಪೀಳಿಗೆ ಕೂಡ ಅದನ್ನ ಕಲಿಸ್ತಾ ಅಲ್ಲಿ ಏಳಿಗೆಯನ್ನು ಪಡ್ಕೊಂತಾರೆ. ಅವರು ಕೂಡ ಭಕ್ತರೇ, ಭಗವಂತನಿಗೆ ಎಲ್ಲರೂ ಭಕ್ತರೇ. ಯಾವಾಗ ಅವ್ರು ಭಗವಂತನ ಪ್ರೀತ್ಯರ್ಥವಾಗಿ ನಾವು ಏನೇನು ಕೆಲಸಗಳನ್ನು ಮಾಡ್ತೀವೋ ಪರಮಾತ್ಮನಿಗೋಸ್ಕರ ಅದು ಸೇವೆ ಆಗುತ್ತೆ. ಅದನ್ನೇ ಶ್ರೀಕೃಷ್ಣ ಪರಮಾತ್ಮ ಹೇಳಿದರು ಭಗವದ್ಗೀತೆಯಲ್ಲಿ, ನೀವು ಏನೇ ಮಾಡಿದ್ರು ನಿಸ್ವಾರ್ಥ ನಿರಹಂಕಾರ ಪ್ರತಿಫಲಾಪೇಕ್ಷೆಯಲ್ಲದೆ ನಿನ್ನ ಧರ್ಮವನ್ನು ನೀನು ಮಾಡು, ಕರ್ಮ ನಾನ್ ಕೊಡ್ತೀನಿ, ಕರ್ಮ ಫಲನ ನಾನ್ ಕೊಡ್ತೀನಿ ಅಂದ್ರೆ ಹೇಳ್ತಾರಲ್ಲ, ಪ್ರಯತ್ನ ನಮ್ಮದು ಅಂತ. ಪ್ರಯತ್ನ ಯಾವ ರೀತಿ ರೂಪದಲ್ಲಿ ಆಗ್ಬೇಕು, ಪ್ರಯತ್ನ ಅನ್ನೋದು ನಾವು ಪ್ರಯತ್ನನೇ ಪಡ್ಲಿಲ್ಲಪ್ಪ, ಏನು ಕೆಲಸನೇ ಮಾಡದೆ ಕುತ್ಕೊಂಡ್ವಿ, ನಾವು ಪ್ರಯತ್ನನೇ ಪಡ್ಲಿಲ್ಲ, ಅಯ್ಯೋ ನನಗೆ ಅದಾಗಲ್ಲ ಇದಾಗಲ್ಲ ಅನ್ನೋ ಕೆಲಸಗಳನ್ನ ನಾವು ಸೆಲೆಕ್ಟ್ ಮಾಡ್ತೀವಿ, ಅದು ಕರ್ಮ. ಅಂದ್ರೆ ಯಾವುದೇ ಒಂದು ಕೆಲಸ ಕೊಡ್ಲಿ ಅದನ್ನ ತುಂಬಾ ಶ್ರದ್ಧಾಭಕ್ತಿಯಿಂದ ನಾವು ಅದನ್ನ ಮಾಡಿದಾಗ ಅದು ನಿಜವಾಗ್ಲೂ ಫಲ ಸಿಗುತ್ತೆ. ನಾವು ಶ್ರದ್ಧೆ ಇಲ್ಲದೆ ಭಕ್ತಿ ಇಲ್ಲದೆ ಯಾರೋ ಹೇಳಿದ್ದಾರೆ ಇದು ಮುಗಿಸ್ಬಿಡೋಣ ಇವತ್ತಿಗೆ ಅಂತ ಮುಗಿಸ್ಬಿಡ್ತೀವಿ, ಅವಾಗ ನಮ್ಗೆ ಅದು ಸಿಕ್ಕೋದಿಲ್ಲ, ಆ ಫಲ ಸಿಕ್ಕೋದೇ ಇಲ್ಲ. ಅಂದ್ರೆ ಫಲ ಸಿಕ್ಕೋದಿಲ್ಲ ಅಂದ್ರೆ ನಮ್ಗೆ ಹಣ ಸಿಕ್ಕೋದು, ಮಾಡಿ ಮುಗಿಸಿರೋದಕ್ಕೆ ಯಾರೋ ನಮ್ಗೆ ಹಣ ಕೊಡ್ಬೋದು, ಅದ್ರ ಒಳಗಿರೋ ಒಂದು ಏನಿದೆ ತೃಪ್ತಿ ಅನ್ನೋದಿದೆಯಲ್ಲ ಅದು ನಿಜವಾದ ಫಲ. ಮೇಡಮ್ ಈಗ ನಮ್ಮ ಸುತ್ತ ನಾವು ಸಾಮಾನ್ಯವಾಗಿ ಒಂದು ಮಾತು ಹೇಳ್ತೀವಿ ಮೇಡಮ್, ನೋಡು ವಯಸ್ಸಿದ್ದಾಗ ಎಷ್ಟೆಲ್ಲ ಆಟ ಆಡ್ದ ಬಡ್ಡಿ ಮಗ ಇವಾಗ ಅನುಭವಿಸ್ತಾ ಇದ್ದಾನೆ, ದೇವರು ಇವನಿಗೆ ಸರಿಯಾಗಿ ಶಿಕ್ಷೆ ಕೊಟ್ಟಿದ್ದಾನೆ ಅಂತೇಳಿ. ಅಂದರೆ ಅವಾಗ ಮಾಡಿದ್ದು ಕರ್ಮ ಯಾವಾಗಲೋ ಯಾವುದೋ ವರ್ಷದಲ್ಲಿ ಮಾಡಿದಂಥ ಆ ಪಾಪ ಕರ್ಮಗಳು ಅಥವಾ ತಪ್ಪಿನ ಪಾಪ ಕರ್ಮಗಳು ಇನ್ಯಾವುದೋ ವಯಸ್ಸಿನಲ್ಲಿ ಅವನು ಆ ಕಷ್ಟ ಅನುಭವಿಸ್ತಾ ಇರ್ತಾನೆ. ಅಂದರೆ ಭಗವಂತ ಇಲ್ಲಿ ಮಾಡಿರೋ ಆ ತಪ್ಪಿಗೆ ಇಲ್ಲೇ ಶಿಕ್ಷೆ ಕೊಟ್ಬಿಡ್ತಾನೆ ಮೇಡಮ್. ಕಲಿಯುಗದಲ್ಲಿ ಹಾಗೆ ಅಂತ ಹೇಳ್ತಾರೆ. ಅಂದರೆ ಕಲಿಯುಗದಲ್ಲಿ ಅಲ್ಪಾಯುಷ್ಯ ಅಲ್ವಾ ಮನುಷ್ಯನಿಗೆ, ದೀರ್ಘಾಯುಷ್ಯ ಮನುಷ್ಯ ಇಲ್ಲ ಕಲಿಯುಗದಲ್ಲಿ. ಹಾಗಾಗಿ ನ್ಯಾಯಾಲಯದಲ್ಲಿ ನೋಡಿ
ಯಾವನೋ ಒಬ್ಬ ತುಂಬ ಅನ್ಯಾಯ ಮಾಡಿ ಎಲ್ಲರಿಗೂ ಕಣ್ಣಿಗೆ ಕಾಣುವಷ್ಟು ಅವನು ಅನ್ಯಾಯ ನಡೀತಾ ಇರುತ್ತೆ. ಅವನು ನ್ಯಾಯವನ್ನು ಹಣದಿಂದ ಗೆದ್ದು ಬಂದ್ಬಿಡ್ತಾನೆ. ಅದು ಟೆಂಪ್ರರಿ ಅಷ್ಟೇ. ಆದರೆ ಯಾವತ್ತೂ ಒಂದಿನ ಅವನಿಗೆ ಸರಿಯಾದ ಶಿಕ್ಷೆ ಇದ್ದೇ ಇಲ್ಲ. ಅಟ್ಲೀಸ್ಟು ಈ ಜನ್ಮದಲ್ಲಿ ಅಲ್ದಿದ್ರು ಮುಂದಿನ ಜನ್ಮದಲ್ಲಿ ಸ್ಟಾರ್ಟಿಂಗೇ ಅವನು ಅನುಭವಿಸ್ಬೇಕು. ಅದನ್ನು ಯಾರೂ ತಪ್ಸೋಕ್ಕಾಗಲ್ಲ. ಅದಕ್ಕೆ ಹಿಂದಿನ ಕಾಲದಲ್ಲೆಲ್ಲ ಆ ನ್ಯಾಯಕ್ಕೆ ಸರಿಯಾಗಿ ಅರ್ಥ ತಿಳ್ಕೊಂಡು ಮನುಷ್ಯರು ನಡೀತಾ ಇದ್ರು. ನೀತಿ ನ್ಯಾಯ ನೀತಿಯಲ್ಲಿ ನಡಿಬೇಕು, ಭಯ ಭಕ್ತಿ ಇರಬೇಕು, ಗುರು ಹಿರಿಯರಲ್ಲಿ ಸತ್ಯ ಧರ್ಮದಲ್ಲಿ ನಡಿಬೇಕು. ಈ ಥರ ಎಲ್ಲ ಏನು ಅಧ್ಯಾತ್ಮದಲ್ಲಿ ಅವ್ರು ಹೇಳ್ತಾಯಿದ್ರು. ಅಂದಿನ ಗುರುಕುಲದಲ್ಲಿ ತಿಳಿಸ್ತಿದ್ದಿದ್ದೆ ಅದು. ಅವ್ರು ಯಾವುದೋ ಒಂದು ಟೆಕ್ನಾಲಜಿಗೆ ಹೋಗಿಬಿಟ್ಟು ಇಲ್ಲಿ ಆ ಆಕಾಶದಲ್ಲಿ ಹಿಂಗಿದೆ ಇದನ್ನು ಹುಡ್ಕೊಂಬನ್ನಿ, ಆ ಗ್ರಹಕ್ಕೆ ಹೋಗಿ ಇದೆಲ್ಲ ಮಾಡಿಲ್ಲ. ಆವಾಗ ಭೂಮಿ ಮೇಲೆ ಇದ್ರೂ ಅವರು ಭೂಮಿ ಮೇಲೆ ಯಾಕೆ ಬಂದಿದ್ದೀವಿ ಅದನ್ನು ತಿಳಿಸೋ ಪ್ರಯತ್ನ ಮಾಡಿದರು. ಅದು ಧ್ಯಾನದಿಂದ ತಪಸ್ಸಿಂದ ಅವರವರ ಧರ್ಮ ಕರ್ಮಗಳಿಂದನೇ ತಿಳ್ಕೊಂಡಿದ್ದೇ ಹೊರತು ಯಾವುದು ಓದಿ ತಿಳ್ಕೊಂಡಿದ್ದಲ್ಲ. ಒಳಗಿಂದನೇ ಅದು ಬರ್ತಾ ಇರೋ ವಿಚಾರ ಅವರಿಗೆ. ಅದನ್ನು ಅವರು ತಿಳಿಸ್ತಾ ಹೋದರು. ಋಷಿಮುನಿಗಳು ಅಧ್ಯಾತ್ಮದ ಚಿಂತನೆಯಲ್ಲೇ ಇರ್ತಿದ್ರು. ಯಾವಾಗಲೂ ಅಧ್ಯಾತ್ಮ ಅಂದರೆ ಭಗವಂತನ ಪರಮ ಸತ್ಯದ ಕಡೆಗೆ, ಪರಮಧರ್ಮದ ಕಡೆಗೆ ಹೋಗೋದು, ಪರಮಾತ್ಮನ ಕಡೆಗೆ ಹೋಗೋದೇ ಅಧ್ಯಾತ್ಮದ ಚಿಂತನೆ. ಆದರೆ ಇವಾಗ ನಾವು ಅಧ್ಯಾತ್ಮ ಅನ್ನೋ ವಿಚಾರ ತಗೊಂಡಾಗ ಬರೀ ಒಂದು ಹೊರಗಡೆ ನಾವು ಪೂಜೆಗಳನ್ನು ಮಾಡ್ತೀವಿ, ದೇವರಿಗೆ ಮಾಡ್ತೀವಿ, ಮನುಷ್ಯರಿಗೆ ಸಹಾಯ ಮಾಡ್ತೀವಿ. ಆದರೆ ಆ ಸಹಾಯದ ಹಿಂದೆ ಎಷ್ಟು ಸ್ವಾರ್ಥ ಇರುತ್ತೆ, ಎಷ್ಟು ಅಹಂಕಾರ ಇರುತ್ತೆ. ನಂತರ ಎಕ್ಸ್ಪೆಕ್ಟೇಷನ್ ಮಾಡ್ತೀವಿ ನಾವು. ಏನೋ ಒಂದು ಚೂರು ಕೊಟ್ಬಿಟ್ಟು ನಾನು ಅದು ಕೊಟ್ಟೆ ಇದು ಕೊಟ್ಟೆ ಈ ಥರ ಅವನಿಂದ ಯಾವ ಸಿಗುತ್ತೆ, ನಂಗೆ ರಿಟರ್ನ್ ಹೆಂಗೆ ಸಿಗುತ್ತೆ. ಇದೇ ಚಿಂತನೆಯಲ್ಲಿ ಮನುಷ್ಯ ಇದ್ದಾಗ ಅದು ಅಕರ್ಮ ಆಗುತ್ತೆ, ಕರ್ಮ ಆಗಲ್ಲ. ನಿಜವಾಗ್ಲೂ ಪರಮಾತ್ಮನಿಗೆ ತಲುಪಿಲ್ಲ. ಹಾಗಾಗಿ ಇಲ್ಲಿ ಎಷ್ಟು ದೇವತೆಗಳು ಪೂಜೆ ಮಾಡಿದ್ರು, ದೇವಸ್ಥಾನಗಳನ್ನು ಕಟ್ಟಿದ್ರು, ಯಾಕೆ ಭ್ರಷ್ಟರು ದುಷ್ಟರು ನಮ್ಮನ್ನು ಆಳಕ್ಕೆ ಬರ್ತಾ ಇದ್ದಾರೆ, ಯಾಕೆ ಹೋರಾಟಗಳಾಗ್ತಿದೆ, ಯಾಕೆ ಯುದ್ಧಗಳಾಗ್ತಾ ಇದೆ ಅಂದರೆ ಅಜ್ಞಾನ. ಸತ್ಯನೇ ಗೊತ್ತಿಲ್ಲ ಮನುಷ್ಯನಿಗೆ. ಕಲಿಯುಗದ ಒಂದು ಮಹಿಮೆ ಇದು, ಕಲಿಕೆಯ ಮಹಿಮೆ ಅಂತ ಹೇಳ್ಬೋದು. ಕಲಿಕೆ ನಾವು ಭೌತಿಕದಲ್ಲಿ ಹೆಚ್ಚು ಕಲಿತಾ ಇದ್ದೀವಿ, ವಸ್ತುಗಳ ಮೇಲೆ ನಾವು ವಸ್ತುಗಳನ್ನು ಪ್ರೀತಿಸ್ತಾ ಇದ್ದೀವಿ. ಅದೇ ಒಂದು ಮನೆ ತಗೊಂಡಾಗ ಅಲ್ಲಿರೋ ವಾಸ್ತು ಪುರುಷ ನಮಗೆ ಕಣ್ಣಿಗೆ ಕಾಣೋದಿಲ್ಲ. ಪೂಜೆ ಮಾಡ್ತೀವಿ, ಒಂದಿನ ಮಾಡ್ತೀವಿ ವಾಸ್ತು ಅಂತೇಳಿ. ಹೊಸ ಮನೆ ಕಟ್ಟಿದಾಗ ಒಂದು ವಾಸ್ತು ಪೂಜೆ ಮಾಡಬೇಕು ಅಂತೇಳಿ ಮಾಡ್ತೀವಿ ಮನೆಯೊಳಗೆ. ಆವಾಗ ವಾಸ್ತು ದೇವತೆಗಳು ಅಲ್ಲಿ ಒಂದು ಅನುಗ್ರಹ ಕೊಡ್ತಾರೆ ಅನ್ನೋದು ಅದು ಸರಿ. ನಂತರದ ದಿನಗಳಲ್ಲಿ ಆ ಮನೆಯ ವಸ್ತು ಏನು ತುಂಬಬೇಕು, ಮನೆಯೊಳಗೆ ಏನು ವಸ್ತುಗಳನ್ನು ತರಬೇಕು ಅದ್ರ ಬಗ್ಗೆ ಚಿಂತನೆ ನಡೆಸ್ತಾನೆ ಮನುಷ್ಯ ಹೊರತು ಇದನ್ನು ತೊಗೊಂಬಂದು ಇಡೋದ್ರಿಂದ ಮನೆಯೊಳಗೆ ವಾಸ್ತು ಎಷ್ಟು ಕೆಟ್ಟು ಹೋಗುತ್ತೆ ಅದ್ರ ಬಗ್ಗೆ ಚಿಂತನೆ ಮಾಡೋದಿಲ್ಲ. ಅಂದರೆ ದೈವ ಶಕ್ತಿ ಹೇಗೆ ಕ್ಷೀಣ ಆಗ್ತಾ ಇದೆ ಮನುಷ್ಯನ ಮನೆ ಒಳಗೆ, ಮನಸ್ಸೊಳಗೆ, ಹಾಗೆ ಹೊರಗಡೆ. ದೈವಶಕ್ತಿಯನ್ನು ನಾವು ಅಪಾರ್ಥ ಮಾಡ್ಕೋತಾ ಇದ್ದೀವಿ. ದೇವತೆಗಳನ್ನು ನಾವು ಯಾವುದ್ಯಾವುದನ್ನೂ ಬೇಡ್ತಾ ಇದ್ದೀವಿ. ದೇವತಾರಾಧನೆಯನ್ನು ಒಂದು ಸ್ವಾರ್ಥ ರೂಪದಲ್ಲಿ ಮಾಡ್ತಾ ಇದ್ದೀವಿ. ಇದು ಕಲಿಯುಗದ ಮಹಿಮೆ. ಕಲಿ ಪ್ರವೇಶ ಆದಾಗ ಈ ಥರ ಆವಾಗ ನಮಗೆ ಕುರುಕ್ಷೇತ್ರ ಯುದ್ಧ ಏನು ಸ್ಟಾರ್ಟ್ ಆಯಿತು ಆವಾಗಿಂದನೇ ಕಲಿ ಪ್ರವೇಶ ಮಾಡಿದ್ದಂತೆ. ಹಾಗಾಗಿ ಅಲ್ಲಿ ಯುದ್ಧ ಆಯಿತು ಅಂತ ಹೇಳ್ತಾರೆ. ಆದರೆ ಕಲಿಗಾಲದಲ್ಲಿ ಧರ್ಮ ಅನ್ನೋದು ಒಂದು ಕಾಲಲ್ಲಿ ನಿಂತಿರುತ್ತಂತೆ. ಅದೇ ಸತ್ಯಯುಗದಲ್ಲಿ ಧರ್ಮ ಅನ್ನೋದು 4 ಕಾಲಲ್ಲಿ ನಿಂತಿರುತ್ತದೆ. ಹಾಗೆ ನೆಕ್ಸ್ಟ್ ಹಾಗೆ ತ್ರೇತಾಯುಗದಲ್ಲಿ 3 ಕಾಲು, ದ್ವಾಪರದಲ್ಲಿ 2 ಕಾಲಲ್ಲಿ ಸತ್ಯ ನಿಂತಿರುತ್ತೆ, ಧರ್ಮ ಸತ್ಯ. ಕಲಿಯುಗದಲ್ಲಿ ಒಂದೇ ಒಂದು ಕಾಲಲ್ಲಿ ಸತ್ಯ ಧರ್ಮ ನಿಂತಿರೋ 3 ಕಾಲುಗಳು ಅಸತ್ಯ ಅಧರ್ಮ ತನ್ನ ಒಂದು ಇದನ್ನು ನಡೆಸ್ತಾ ಇರುತ್ತೆ. ಹಾಗಾಗಿ ಇಲ್ಲಿ ಏನಿದೆ ಆಗುತ್ತೆ ಅಂದರೆ ನಾವು ಸತ್ಯ ಅನ್ನೋದನ್ನು ಅಂತರಂಗದಿಂದ ತಿಳ್ಕೊಳ್ಳೋದು ಬೇರೆ, ಬಹಿರಂಗದಲ್ಲಿ ನಾವು ನೋಡೋದು ಬೇರೆ. ಭೌತಿಕದಲ್ಲಿ ನಾವು ಎಲ್ಲವೂ ಸತ್ಯನೇ ಕಾಣಿಸ್ತಾ ಇರುತ್ತೆ. ಅವ್ನು ಹೇಳ್ತಾ ಇದ್ದಾರೆ, ಇವ್ರು ಹೇಳ್ತಾ ಇದ್ದಾರೆ, ಅವ್ರು ಮಾಡಿದರು, ಅವ್ರು ಕೊಟ್ಟರು, ಹೀಗೆ ನಾವು ವ್ಯಾಪಾರದಲ್ಲಿ ನಾವು ಸತ್ಯವನ್ನು ಆ ಥರ ಬ್ಯಾಲೆನ್ಸ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಅಷ್ಟೇ. ಹಣದಿಂದ ಅವ್ರಿಗೂ ಕೊಟ್ಟರೆ ನಮಗೆ ಒಳ್ಳೆಯದಾಗತ್ತೆ ಆ ಥರ. ಆದರೆ ಋಣ ಅದ್ರ ಜೊತೆಗೆ ಸೇರ್ಕೊಂಡಿರುತ್ತಲ್ವ, ಒಬ್ಬರಿಂದ ಒಬ್ರಿಗೆ ಎಕ್ಸ್ಚೇಂಜ್ ಆಗ್ತಾ ಇದೆ ಅಷ್ಟೇ ಹೊರತು ಯಾರು ಋಣನೂ ತೀರಿಸ್ತಾ ಇಲ್ಲ. ಅದು ಸಮಸ್ಯೆ ಆಗ್ತಾ ಇರೋದು. ದೇಶದ ಋಣ ತೀರಿಸ್ಬೇಕು ಅಂದರೆ ದೇಶದೊಳಗಡೆ ಇದ್ದು ಸೇವೆ ಮಾಡಬೇಕು, ನಿಸ್ವಾರ್ಥ ಸೇವೆ. ನಾವು ಯಾವ ಸೇವೆ ಮಾಡ್ತಾ ಇದ್ದೀವಿ, ಯಾರದ್ದೋ ಹಣ ತೊಗೊಂಬರ್ತಾ ಇದ್ದೀವಿ, ಎಲ್ಲರಿಗೂ ಹಿಂಗೆ ಹಂಚ್ತಾ ಇದ್ದೀವಿ. ಸೊ ಅದಕ್ಕೆ ಅಲ್ಲಿ ಸೇವೆ ಒಂದು ತೋರುಗಾಣಿಕೆಗೆ ಆಗ್ತಾ ಇದೆ. ಅಲ್ಲಿ ಸೇವೆ ಮಾಡೋರು ಎಷ್ಟು ಚೆನ್ನಾಗಿ ಬೆಳೆದಿದ್ದಾರೆ, ಶ್ರೀಮಂತರಾಗಿದ್ದಾರೆ. ಅದನ್ನು ಜನಗಳ ದೃಷ್ಟಿಯಿಂದ ನೋಡೋಕ್ಕಾಗ್ತಾ ಇಲ್ಲ ಜನಗಳಿಗೆ. ಅಂದರೆ ಅಜ್ಞಾನ ಅವರೊಳಗೆ ಹೆಚ್ಚಾಗ್ತಾ ಇದೆ ಮನುಷ್ಯನಲ್ಲಿ. ನಾನು ಯಾವುದೋ ಒಂದು ವ್ಯಕ್ತಿಯನ್ನು ನೋಡ್ತಾ ಇದ್ದೀನಿ ಹೊರತು ಅವನೊಳಗಿರುವ ಆಧ್ಯಾತ್ಮಿಕ ಶಕ್ತಿಯನ್ನು ನಾವು ನೋಡೋದ್ರಲ್ಲಿ ದೃಷ್ಟಿ ಏನಿದೆ ಅದು ಇಲ್ಲಿ ಕುಸಿದಿದೆ. ಅದಕ್ಕೆ
ಸೂಕ್ತವಾದ ಒಂದು ಶಿಕ್ಷಣದ ಮೂಲಕ, ಒಳ್ಳೆಯ ಸದ್ಗುರುಗಳ ಮೂಲಕ, ಸತ್ಯದ ಮೂಲಕ ನಾವು ಅದನ್ನು ಕಂಡುಕೊಳ್ಬೇಕು. ಆವಾಗ ಮಾತ್ರ ನಾವು ಏನೇ ಕರ್ಮ ಮಾಡಿದ್ರೂ ಅದು ಸತ್ಫಲವನ್ನು ಕೊಡುತ್ತೆ ಅಂತ. ಕರ್ಮ ರಿಟರ್ನ್ಸ್ ಅಂತ ಹೇಳಿದರೆ ನಾವು ಒಳ್ಳೆಯದು ಮಾಡಿದರೆ ಒಳ್ಳೆಯದೇ ಇದಾಗುತ್ತೆ. ಯಾಕಂದರೆ ಇಲ್ಲಿ ಜಗತ್ತಲ್ಲಿ ಒಳ್ಳೆಯದು ಇದು, ಕೆಟ್ಟದ್ದು ಇದೆ. ಆದರೆ ನಾವು ಒಳ್ಳೆಯದನ್ನು ಎಷ್ಟು ಬೆಳೆಸ್ತೀವೋ, ಒಳ್ಳೆಯ ವಿಚಾರಗಳನ್ನು ಎಷ್ಟು ಹರಡ್ತೀವೋ, ಸತ್ಯದ ವಿಚಾರಗಳನ್ನು ಎಷ್ಟು ಹರಡ್ತೀವೋ, ಆವಾಗ ನಮಗೆ ಅದು ಯಾವುದೋ ಒಂದು ಮೂಲೆಯಿಂದ ರಿಟರ್ನ್ ವಾಪಸ್ ನಮಗೆ ಫಲವನ್ನು ಕೊಡುತ್ತೆ. ಆದರೆ ಫಲಾಪೇಕ್ಷೆಯಿಂದ ನಾವು ಕೆಲಸಗಳನ್ನು ಮಾಡಬಾರ್ದು ಅಂತಲೂ ಕೂಡ ಹೇಳಿರೋದ್ರಿಂದ ಭಗವಂತನನ್ನು ನಾವು ನೋಡೋ ದೃಷ್ಟಿ ಏನಿದೆ ಅದು ಭಕ್ತಿಯಿಂದ ಇರಬೇಕು, ಶ್ರದ್ಧೆಯಿಂದ ಇರಬೇಕು. ನಿಜವಾಗ್ಲೂ ನಮಗೆ ಆ ಯೋಗ ಶಕ್ತಿಯಿಂದ ಮಾತ್ರ ಇದು ಸಾಧ್ಯ ಅಂಥೇಳಿ ಇಲ್ಲಿ ಹೇಳ್ಬೋದು. ಅಂದರೆ ಭೋಗಕ್ಕೋಸ್ಕರ ನಾವು ದೇವರನ್ನು ಬೇಡ್ಕೊಂಡಷ್ಟು ರೋಗ.